ಹೋದರೆ ಅಲ್ಲಿದ್ದಂತ ಉತ್ಸವವನ್ನು ಕಣ್ಣಾರೆ ಕಂಡ ಮನಸ್ಸಿಗೆ ಆನಂದವನ್ನು ಹೊಂದಬಹುದು. ಮಾತ್ರವಲ್ಲ, ಅಲ್ಲಿ ನಿಮ್ಮ ಏಳಿಗೆಯಾಗುತ್ತದೆ ಎಂಬ ರೀತಿಯಲ್ಲಿ ಹೇಳಿದ್ರಲ್ಲ, ಅವರ ಮಾತನ್ನು ನಾನು ನಂಬಿ ಹೊರಟೆ. ಆದರೆ ಆಮೇಲೆ ಗೊತ್ತಾಯಿತು ಇದರಲ್ಲೊಂದು ಕುಹಕ ಇದೆ ಎಂಬ ಹಾಗೆ. ಹೌದು, ಚಿಕ್ಕಪ್ಪನಾದಂತ ವಿದುರ ಮಹಾಶಯ ಒಂದಷ್ಟು ದೂರದವರೆಗೆ ನನ್ನ ಜೊತೆಯಲ್ಲಿ ಬಂದು ಸೂಕ್ಷ್ಮವಾಗಿ ಒಂದು ವಿಷಯವನ್ನು ಹೇಳಿದರು. ಬೆಂಕಿ ಮತ್ತು ವಿಷವನ್ನು ಯಾವತ್ತೂ ನಂಬಬೇಡ ಮಗನೇ, ದೂರವಿರು. ಹೌದು, ಅದರಿಂದ ಎಚ್ಚರವಾಗಿರು ಎಂಬ ಹಾಗೆ. ಆಗ ಅವರು ಹೇಳಿದಂತಹ ಮಾತು ಬಹುಶಃ ನನಗೆ ಆಗ ಅದು ಅರ್ಥ ಆಗ್ಲಿಲ್ಲ. ಆದ್ರೆ ಆಮೇಲೆ ಗೊತ್ತಾಯ್ತು ಏನೋ ಇದರಲ್ಲಿ ತಂತ್ರ ಇದೆ ಎಂಬ ಹಾಗೆ. ಮಾತ್ರವಲ್ಲ, ಜೊತೆಯಲ್ಲಿ ಕಣಿಕನೆಂಬಂತಹ ಒಬ್ಬ ದೂತನನ್ನು ನಮ್ಮ ಜೊತೆಯಲ್ಲಿ ಕಳಿಸುವುದಕ್ಕೆ ಇದ್ದಾರೆ. ಈಗ ಈ ಹೊತ್ತಿನಲ್ಲಿ ನಾನು ಆಲೋಚನೆ ಮಾಡೋದು ಅದಲ್ಲ, ದೊಡ್ಡಪ್ಪನಿಗೆ ಮಾತನ್ನು ಕೊಟ್ಟಾಗಿದೆ, ಅಲ್ಲಿಗೆ ಹೋಗುವುದೆಂಬುದಾಗಿ. ಆ ನಂತರ ಈ ವಿಷಯವೆಲ್ಲ ಗೊತ್ತಾಗಿದೆ. ಕ್ಷತ್ರಿಯನಾದವನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಾದ ಧರ್ಮ ಆಗ್ತದೆ. ಈಗ ನಾನು ಆಲೋಚನೆ ಮಾಡುದು, ನಾನೇನೋ ಹೊರಟು ನಿಂತಿದ್ದೇನೆ, ನನ್ನನ್ನೇ ನಂಬಿದವರು ನೀವು, ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕೇಳಬೇಕು ಅಂತ ಮನಸ್ಸಾಗಿದೆ. ಆದ್ದರಿಂದ ಈ ವಿಚಾರದಲ್ಲಿ ಏನು ಹೇಳ್ತೀರಿ? ಒಮ್ಮತವೇ ಅಥವಾ ತಮಗೇನಾದ್ರೂ ಅಸಮಾಧಾನ ಇದೆ? ಏನು ಹೇಳುತ್ತೇವೆ? ಅಮ್ಮ, ನೀನಾದ್ರೂ ಹೇಳಮ್ಮ. ಧರ್ಮಜ, ಇದುವರೆಗೆ ನಮಗೆ ಆ ದುಷ್ಟಕೂಟದಿಂದ ಅದೆಷ್ಟೋ ಕಷ್ಟಗಳು ಬಂತು ಮಗನೇ. ಆದ್ರೆ ನಮ್ಮ ಕೃಷ್ಣ ಪರಮಾತ್ಮನಿಂದಾಗಿ ಅದೆಲ್ಲವೂ ದೂರವಾಯಿತು. ಈ ದುಷ್ಟರ ಮಧ್ಯದಲ್ಲಿ ನಾವಿರುವುದಕ್ಕಿಂತ ನೆಮ್ಮದಿಯಾಗಿ ಅಲ್ಲಿರುವುದು ಒಳ್ಳೆದಲ್ವೇ? ನಿನ್ನ ಅಭಿಮತ ಹಾಗೆ. ಹೌದು ಅರ್ಜುನ. ಅಣ್ಣನ ಮತವೇ ಸನುಮತವು. ಓಹೋ, ನಿನ್ನ ನೆರಳಿನಂತೆ ಆಶ್ರಯಿಸಿದವರು ನಾವು. ನಿನಗಾಗಿ ನಿನ್ನ ಬೆವರ ಬಿದ್ದಲ್ಲಿ ನಮ್ಮ ರಕ್ತವನ್ನೇ ಚೆಲ್ಲಿ ಮುಂದುವರಿದವರು ನಾವಿರುವಾಗ ಈ ವಿಷಯದ ಬಗ್ಗೆ ಚಿಂತೆ ಯಾಕಣ್ಣ? ನೀಡಿದರಪ್ಪನೆಯ ಕ್ಷಣ ಮಾಡಿ ಕೊಡುವೆನು. ಭೀಮಸೇನ ಕೇವಲ ದಯಾದ್ಯಮಸ್ಸರದಿಂದಲಾಗಿ ಅಡಿಗಡಿಗೆ ನಮ್ಮನ್ನು ಮೆಟ್ಟಿ ನಿಂತವರು ಕೌರವರು. ಹೌದು, ವರ್ತಮಾನ ಸಂದರ್ಭದಲ್ಲಿ ಕುಹಕವಿದ್ಯೆಯ ಮೂಲಕ ನಮ್ಮನ್ನು ಬಗ್ಗುಬಡಿಯುವರೇ ಮನ ಮಾಡಿದರೆ ಸಾಮಾನ್ಯ ಅಂತ ಭಾವಿಸಬೇಡ. ಶ್ರೀಹರಿಯ ಕರುಣೆ ಇದೆ, ಅಮ್ಮನ ಆಶೀರ್ವಾದ ಇದೆ, ನಿನ್ನ ಮಾರ್ಗದರ್ಶನವಿದೆ. ಬಂದುದೆಲ್ಲವೂ ಬರಲಿ, ಮಾತು ತಪ್ಪಿ ಬದುಕಿದವರು ಅಂತ ಆಗಬಾರದು. ಅದಕ್ಕಾಗಿಯೇ ನಿನ್ನನ್ನು ಒಳಂಬಡುತ್ತೇವೆ. ಸಂತೋಷವಾಯ್ತಂದ್ರೆ ನೀವೆಲ್ಲರೂ ನನ್ನ ಮಾತಿಗೆ ಸಹಮತವನ್ನು ವ್ಯಕ್ತಪಡಿಸಿದ್ದೀರಲ್ಲ, ಸಂತೋಷವಾಯಿತು. ಬದುಕಿದ್ರು ಒಟ್ಟಾಗಿ ಬದುಕು, ಒಂದು ವೇಳೆ ಸಾಯುವುದಿದ್ರು ನಾವು ಒಟ್ಟಾಗಿಯೇ ಸಾಯ್ತೇವೆ ಅಲ್ವ, ಸಮಾಧಾನ ನಮಗಿದೆ. ಆದ್ದರಿಂದ ಈ ಹಸ್ತಿನಾವತಿಯ ಗೋಡವೇ ನಮಗೆ ಬೇಡ. ಏನು ಸೌಂದರ್ಯ! ಕಣಿವರದೆ ಬಿಳತೋರವನು ರಾಜೆ ತಮ್ಮ ಗಾದಿಯೇ ಬಿಳತೋರವನು ರಚಿಸಿ ತಮ್ಮ ಗಾಡಿ ತನ್ನವರಣ ಕಲಿಬಿಮಾಯ ಸಂಬಂಧಿರೇ, ವಾರಣಾವತಕ್ಕೆ ಬಂದಿದ್ದೇವೆ ನಾವು. ಬಂದು ಕೆಲವು ದಿವಸಗಳಾಯಿತು.
ಈ ವಾರವನ್ನಾವತದಲ್ಲಿ ನಿರ್ಮಿಸಲ್ಪಟ್ಟಂತಹ ಭವ್ಯವಾದಂತಹ ಬಂಗಲೆ. ಹೌದು, ಬಂಗಲೆ. ಈ ಭವನದಲ್ಲಿ ಸದ್ಯದಲ್ಲಿ ವಾಸ ಮಾಡುತ್ತಾ ಇದ್ದೇವೆ. ಆಶ್ಚರ್ಯ ನಮಗೆ. ನಾವು ಬರುವುದಕ್ಕಿಂತ ಮೊದಲೇ ಪುಲೋಚನನೆಂಬಾತ ಇಲ್ಲಿಗೆ ಬಂದು ನಮಗೆ ಸರ್ವ ಸಿದ್ಧತೆಯನ್ನು ಮಾಡಿಕೊಟ್ಟಿದ್ದಾನೆ. ಮಾತ್ರವಲ್ಲ, ನಮ್ಮನ್ನು ಸ್ವಾಗತಿಸಿದ್ದಾನೆ ಕೂಡ. ಇದರಲ್ಲೇ ಏನೋ ಒಂದು ಕುಹಕದ ಇದೆ ಎಂಬುದಾಗಿ ಅರ್ಥವಾಗುತ್ತಾ ಇದೆ. ನಮ್ಮನ್ನ ಆತ ಸ್ವಾಗತಿಸಬೇಕು ಅಂತ ಆದ್ರೆ ಆತ ಇಲ್ಲಿಗೆ ಮೊದಲೇ ಬಂದಿರಬೇಕು. ಮೊದಲು ಬಂದಿದ್ದಾನೆ ಅಂತ ಆದ್ರೆ ಆತನನ್ನು ಯಾರಾದ್ರೂ ಕಳುಹಿಸಿರ್ಲೇಬೇಕು. ಹೌದು, ಕಳುಹಿಸಿದ್ದಾರೆ ಅಂತ ಆದ್ರೆ ಅವನಿಂದ ಏನೋ ಕಾರ್ಯ ಆಗಬೇಕು ಅಲ್ವೇ? ಹೌದು, ಅದೆಲ್ಲ ವಿಚಾರ. ಒಬ್ಬ ಪುರೋಚನನಿಂದ ನಮ್ಮನ್ನೇನು ಮಾಡುವುದಕ್ಕೂ ಸಾಧ್ಯ ಆಗ್ಲಿಕ್ಕಿಲ್ಲ. ಆದರೆ ಇಲ್ಲಿರುವಂತಹ ಬಂಗುಲೆಯನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಾಗ ಬರುತ್ತಿರುವಂತಹ ಮೂಗಿಗೆ ಬಡಿಯುತ್ತಿರುವಂತಹ ಆ ವಾಸನೆ ನೋಡು. ತುಪ್ಪದ ಪರಿಮಳ, ಕೊಬ್ಬಿನ ಪರಿಮಳ. ಹೌದು, ಯಾವುದೋ ಬಹಳ ಸುಲಭವಾಗಿ, ಹೌದು, ಸುಲಭವಾಗಿ ದಹಿಸಲ್ಪಡುವಂತಹ ಯಾವುದೋ ವಸ್ತುಗಳನ್ನೆಲ್ಲ ಎರಕ ಹೊಯ್ದ ಈ ಬಂಗುಲೆಯನ್ನು ನಿರ್ಮಿಸಿದ ಹಾಗಿಲ್ಲವೇ? ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಇದರ ಚಿಕ್ಕಪ್ಪ ಹೇಳಿದಂತ ಮಾತು ನೆನಪಾಗ್ತಾ ಇದೆ. ಇಲ್ಲಿ ಬೆಂಕಿ ಅತಿ ಹತ್ತಿರದಲ್ಲಿದೆ. ಬೆಂಕಿ ಸೋಕಿದೊಡನೆ ಉರಿದು ಭಸ್ಮವಾಗುವಂತ ರೀತಿಯಲ್ಲಿ ಕಟ್ಟಲ್ಪಟ್ಟಿದೆ ಇದು ಅಲ್ವೇ? ಈಗ ನೋಡು, ಪ್ರಯೋಜನಕ್ಕೆ ಬಂತು. ವಿದುರ ಚಿಕ್ಕಪ್ಪ ಕಳಿಸಿದಂತಹ ಕಣಿಕನೆಂಬಾತ ನಮ್ಮ ಸೂಚನೆಯ ಮೇರೆಗೆ ಕೊರೆದಿದ್ದಾನಲ್ವ ಬಿಲವನ್ನು ಅಲ್ವೇ? ಹೌದು, ಬಿಲವನ್ನು ಕೊರೆದು ಇಲ್ಲಿಂದ ಹೊರ ಹೋಗುವಂತಹ ದಾರಿಯನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಆದರೆ ನಾವು ಹೀಗೆ ಹೋಗುವುದು ಸರಿಯಲ್ಲ. ಅಪಾಯ ಬಂದಾಗ ಅದನ್ನು ಎದುರಿಸಿ ಹೋಗಬೇಕಲ್ಲದೆ ನಾವು ತಲೆ ತಪ್ಪಿಸಿಕೊಂಡು ಹೋಗಬಾರದು. ಆದ್ದರಿಂದ ತಮ್ಮ, ನಿನ್ನಲ್ಲೊಂದು ಭಿನ್ನ. ನಾವೆಲ್ಲ ನಿನಗಿಂತ ಹಿರಿಯರಾದವರಾದ್ರೂ ಕೂಡ ನಾವಷ್ಟು ಸೂಕ್ಷ್ಮ ಮತಿಗಳಲ್ಲ. ಮಾತ್ರವಲ್ಲ, ಕೆಲವು ಸಂದರ್ಭಗಳಲ್ಲಿ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತಾದ್ರೆ ಗಟ್ಟಿ ಮನಸ್ಸಿನ ಗಟ್ಟಿ ಎದೆಯಂತ ಕಲ್ಲೆದೆಯಂತ ನೀನೇ ಆಗಬೇಕು. ಆದ್ದರಿಂದ ಈ ಹೊತ್ತಿನಲ್ಲಿ ನಿನಗೊಂದು ಗುರುತರವಾದಂತಹ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೇನೆ. ಹೌದು, ನಾವೆಲ್ಲ ವಿಶ್ರಮಿಸುತ್ತಿರುವಂತಹ ಹೊತ್ತಿನಲ್ಲಿ ಏನಾದ್ರೂ ಇಲ್ಲಿ ಅನಾಹುತ ನಡೆಯುತ್ತದೆ ಎಂಬಂತ ಆ ಶಂಕೆ ನನಗೆ ಉಂಟಾಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಸರಿಯಾದ ಪ್ರತ್ಯುತ್ತರವನ್ನು ಕೊಡಬೇಕು ಅಂತ ಆದ್ರೆ ಅದಕ್ಕೆ ನೀನೇ ಸಮರ್ಥ. ಆದ್ದರಿಂದ ನಮ್ಮ ಇವರನ್ನು ಅಂದ್ರೆ ನನ್ನ ತಾಯಿ ಅಮ್ಮ ಸೇರಿಸಿಕೊಂಡು ಉಳಿಸುವ ಜೊತೆಯಲ್ಲಿ ನೀನು ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ನೀನು ಮಾಡಬೇಕು. ಆ ದಿಸೆಯಲ್ಲಿ ನೀನು ಕಾರ್ಯ. ಯಾವ ಚಿಂತೆಯನ್ನು ನೀನು ಮಾಡಬೇಡ. ಅಪಾಯದ ಬಗ್ಗೆ ಸೂಕ್ಷ್ಮತೆಯನ್ನರಿತು ವ್ಯವಹರಿಸುವರೆ ಚೆನ್ನಾಗಿ ನಾನು ಬಲುಮೆಯನ್ನು ಬಲ್ಲವ. ಯಾಕೆಂದರೆ ಬಾಲ್ಯದಿಂದಲೇ ಕಷ್ಟವನ್ನು ಸಹಿಸಿ ಅನುಭವ ಆಗಿದೆ ನಮಗೆ. ಆದ್ದರಿಂದಲೇ ನಿರ್ಲಿಪ್ತತೆಯಿಂದ ಸುಮ್ಮನೆ ಇದ್ದು ಬಿಡಿ, ಬೇಕಾದಂತ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಆದೀತು, ನಾವು ವಿಶ್ರಾಂತಿಯನ್ನು ಪಡೆಯುತ್ತೇವೆ ಇವತ್ತಿನ ದಿವಸದ. ಮಾತೆಯನ್ನೊಳಗೊಂಡಂತಹ ಅಗ್ರಜಾನುಜರನ್ನೆಲ್ಲರನ್ನೂ ಕೂಡ ನಿಶ್ಚಿಂತೆಯಿಂದ ಇರುವುದಕ್ಕೆ ಮನ ಮಾಡಿದ್ದೇನೆ. ಖಂಡಿತ ಇವನೋರ್ವ ಸುತ್ತಲೂ ತಿರುಗುತ್ತಾ ಇದ್ದಾಗ ಅರಗಿನ ಮನೆಯ ಹೊರಭಾಗದಲ್ಲಿ ಬೆಂಕಿಯನ್ನು ಹಿಡಿದುಕೊಂಡು ತಿರುಗಾಡುತ್ತಾ ಇದ್ದಾನೆ. ಹಾಗಾದರೆ ಈತನ ಉದ್ದೇಶ ಏನೆಂಬುದು ಸ್ಪಷ್ಟವಾಯಿತು. ನಾವೆಲ್ಲರೂ ಒಳ ಸೇರಿದ ಬಳಿಕ ಮನೆಯನ್ನು ಸುಡುವುದರೊಂದಿಗೆ ನಮ್ಮೆಲ್ಲರನ್ನೂ ಮುಗಿಸುವಂತಹ ಹುನ್ನಾರ ಕೌರವನಿಂದ ನಡೆಯಲ್ಪಟ್ಟಿದೆ ಎಂಬುದು ಸ್ಪಷ್ಟ. ಹಾಗಾದರೆ ನನ್ನ ಯೋಚನೆ ಸತ್ಯವಾಯಿತು ತಾನೇ? ಸುಮ್ಮನೆ ಬಿಡಬೇಕಾಗುತ್ತದೆ. ಅರಗಿನ ಮನೆಯ ಹೊರಭಾಗದಲ್ಲಿದ್ದಂತಹ ದೂತನನ್ನು ಕರ ಹಿಡಿದು ಯೋಚನೆ ಮಾಡಿದೆ. ನಾನು ಇಲ್ಲಿಗೆ ಬೆಂಕಿಯನ್ನು ಕೊಡಬಹುದು, ಹೊರ ಹೋಗುವವರ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಹಾಗಾದರೆ ಓಹೋ, ಹತ್ತ ಕಡೆ ನೋಡಿದ್ರಿ, ನಾಳೆಯ ದಿವಸ ಕೌರವ ಬಂದು ನೋಡಿದಾಗ ಒಳಭಾಗದಲ್ಲಿ ಯಾರೂ ಸತ್ತಿಲ್ಲ
ಎಂಬುದಾಗಿ ಗ್ರಹಿಸಿಕೊಂಡ್ರೆ ಮತ್ತೆ ಹುಡುಕಾಟಕ್ಕೆ ಪ್ರಾರಂಭಿಸ್ತಾನೆ. ಅದಕ್ಕಾಗಿ ಉತ್ಸವಾದಿಗಳನ್ನು ಮುಗಿಸಿದಂತಹ ಬೇಡರ ಸಮೂಹವೊಂದು ಅಲ್ಲಿದೆ. ಅಂತೆ ಪಂಚಪುತ್ರಿಯು, ಒಬ್ಬಾಕೆ ನಾರಿ, ಮತ್ತೆ ಇವರು ಮಕ್ಕಳು ಎಲ್ಲರೂ ಕುಡಿತದ ಅಮಲಿನಲ್ಲಿದ್ದಾರೆ. ಇವರಿಗೆ ಬದುಕಂದ್ರೆ ಏನು ಅಂತ ಗೊತ್ತಿಲ್ಲ. ಅದಕ್ಕಾಗಿಯೇ ಅವರಾರ್ವರನ್ನು ಒಳ ಸೇರಿಸಿ ಈತನನ್ನು ಒಳಭಾಗಕ್ಕೆ ದೂಡಿ ಆ ಬಳಿಕ ಬೆಂಕಿಯನ್ನು ಕೊಡಬೇಕು. ಆಗ ಸತ್ತು ಸಿಕ್ಕಿದಂತಹ ಕರಕಲು ದೇಹ ಪಾಂಡವರದ್ದು ಎಂಬುದಾಗಿ ಭಾವಿಸ್ತಾನೆ, ತೃಪ್ತಿಯನ್ನು ಹೊಂದುತ್ತಾನೆ. ಅದಕ್ಕಾಗಿಯೇ ಈತನನ್ನು ಹಿಡಿದು ದೂಡಿದನು. ಖಂಡೆಯ ಮೋಸವನ್ನು ನಾವು ಗ್ರಹಿಸಿದಂತೆಯೇ ಆಯಿತು. ಅರಗಿನ ಮನೆಯ ನಿರ್ಮಾಣವಾಗಿತ್ತು. ಯಾಕೋ ಏನೋ ಪೂರ್ವಜನ್ಮದ ಸುಕೃತ ವಿದುರನ ಮಾರ್ಗದರ್ಶನದ ಮೂಲಕವಾಗಿ ಹೊರಬಂದವರು ನಾವು ಕಾರಣಾಂತರವನ್ನು ಸೇರಿದ್ದೇವೆ. ಹಾಗಾದರೆ ಇನ್ನಿರುವುದಲ್ಲ, ಆದಷ್ಟು ಮುಂದುವರಿಬೇಕು. ಹೋಗೋಣ. ನೀನೇನೋ ಹೊರಗೆ ಕರೆದುಕೊಂಡು ಬಂದಿ. ಬಿಲದ್ವಾರದಿಂದ ಹೊರಬಂದು ಘೋರವಾದಂತಹ ಕಾಡನ್ನವನ್ನು ಸೇರಿದ್ದೇವೆ. ಕಾಡಿನಲ್ಲಿ ನಡೆದು 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 ಕಲ್ಲಂತೆಲ್ಲ ಮುಳ್ಳು ಬೆಟ್ಟ ಗುಡ್ಡಗಳನ್ನು ಹತ್ತಿ ಇಳಿದು ನೋಡು ಕಾಲು ನೋಡು, ಕಾಲಲ್ಲಿ ರಕ್ತ ಒಸರ್ತಾ ಇದೆ, ಬೆರಳೆಲ್ಲ ಒಡೆದು ಹೋಗಿದೆ. ಒಂದಡಿ ಮುಂದಿಡುವುದಕ್ಕೂ ಸಾಧ್ಯ ಆಗಲಿಲ್ಲ. ಈಗ ಅನಿಸ್ತಾ ಇದೆ ಆ ಲಾಕ್ಷಾಗ್ರಹದಿಂದ ಹೊರ ಬಂದದ್ದೇ ತಪ್ಪು ಅಂತ. ಅಲ್ಲಿಯೇ ಸುಟ್ಟು ಹೋಗ್ತಿದ್ವು ಏನು. ಯಾಕೆ ನಮ್ಮನ್ನು ಉಳಿಸಿದೆ? ಯಾಕೆ ನಮ್ಮನ್ನು ಉಳಿಸಿದೆ? ಮನೆಯೋಳು ದಾಯಲದೆ ತಂದೆ ಬಿಡದೆ ನಡೆಸಿದ ಭೀಮನ ಕೊದು ಮನೆಯೋ ಸಾಯಲದೆ ಸೆರಗೆ ಹಿಡಿದೆಲೆ ತಂದು ನಡೆಸಿದ ಭೀಮನಂದು ತಂದ ಕೊಳಿರುವ ಮಗನೇ ಭೀಮಸೇನ, ದುಷ್ಟ ಜನರ ಸಂಗಬೇಡ ಎಂಬುದಾಗಿ ಹಸ್ತಿನಾವತಿಯನ್ನು ಬಿಟ್ಟು ನಾವಿಲ್ಲಿಗೆ ಬಂದೆವು. ಆದರೆ ಉರಿಯುವಂತಹ ಅರಗಿನ ಮನೆಗೆ ಬೆಂಕಿಯನ್ನು ಇಟ್ಟಾಗ ನಾವು ಅಲ್ಲಿಂದ ತಪ್ಪಿಸಿಕೊಂಡು ಈ ಕಾಡಿಗೆ ಬಂದೆವು. ಕಾಣ್ತಾ ಇದೆಯಲ್ಲ, ಸ್ವಲ್ಪ ಇರೋದು ಹೋಗುವ. ಗಾಢಾಂಧಕಾರವಾಗಿರುವಂತಹ ಕತ್ತಲು. ಕಾಡೆಂದರೆ ಕತ್ತಲೇ ಅಲ್ವೇ? ಈ ಕಾಡಿನಲ್ಲಿ ನನ್ನಿಂದ ನಡೆಯಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಅಯ್ಯೋ, ನಾನು ಇಲ್ಲಿಯೇ ನಿಲ್ತೇನೆ. ಸುಮ್ಮನೆ ನಮ್ಮನ್ನು ಕರ್ಕೊಂಡು ಬಂದಿಯಲ್ಲ. ಅವೇನು ಭೀಮಸೇನ ಸೈರಿ ನೋಡುವಯ ಮನ ಮಾತಯ ಒಮ್ಮೆ ಸೈರಿಸಿ ನೋಡ
ಕಾಲೊಡೆದು ಕೆಲವಾಡೆ ಕಾಲದ್ದು ಕೆಲವಾಡೆ ಕಾಲೊಡೆದು ಸಲೆನೊಂದು ಬೆಡದೇನು ಎಲ್ಲಿಯ ತಂದೆ ಒಮ್ಮೆ ಸೈರಿದೆ ಕೇಳು ಮನಮಾತಯ ಕೆಲವಡೆ ಕಾಲೊಡೆದು ನೆತರ ಸೊರಿದು ಕಾಲೊಡೆದು ನೆತ್ತರವ ಸುರಿದು ಭೀಮಸೇನ ದಿನದ್ವಾರದಿಂದ ನಾವು ಬಹಳಷ್ಟು ಕ್ರಮಿಸಿ ಮುಂದೆ ಬಂದಿದ್ದೇವೆ. ಈ ಕಾಲದಲ್ಲಿ ಕೆಲವು ಯೋಜನೆಗಳೇ ಸಾಗಿದ್ದೇವೆ. ಆದರೂ ಈಗ ಬಳಲಿ ಬೆಂಡಾಗಿ ಹೋಗಿದ್ದೇವೆ. ಕಾಲಿನಲ್ಲಿ ರಕ್ತ ಸೋರುತ್ತಿದೆ, ಮೈಯಲ್ಲಿ ಬೆವರು ಜಾರುತ್ತಿದೆ. ನೋಡು, ಶಕ್ತಿಯೇ ಇಲ್ಲದಂತಹ ನಿತ್ರಾಣಿಯಾಗಿ ಹೋಗಿದ್ದೇನೆ. ಏನು ಮಾಡೋಣ? ಅಡಿ ಮುಂದಿಡುವುದಕ್ಕಾಗಲೇ ಹೋದಂತಹ ಸ್ಥಿತಿ ಬಂತಲ್ಲ. ಇಂತಹ ದಾರುಣ ಸ್ಥಿತಿ ಪಾರ್ಥನಿಗೆ ಬರ್ತದೆ ಅಂತ ನಾನು ಭಾವಿಸದೇ ಹೋದೆ. ಏನು ಮಾಡುವುದು ಈಗ? ಎಲ್ಲವೂ ಭೀಮನಿಂದ ತಮ್ಮಂದಿರಾದಂತಹ ನಕಲ ಸಹದೇವರು ಬಳಲಿದ್ದಾರೆ. ಕಾಡಲ್ಲಿರುವಂತಹ ರಾಕ್ಷಸರ ತಿಂದರೂ ಆದೀತು, ಆದ್ರೆ ನಾವು ಮುಂದೆ ಬರುವುದಿಲ್ಲ ಎಂಬ ಹಾಗೆ ಹೇಳ್ತಾ ಇದ್ದಾರೆ. ಎಲ್ಲರೂ ಒಂದೇ ಪರಿಸ್ಥಿತಿಯಲ್ಲಿದ್ದಾರೆ. ಹೆದರಬೇಡಿ. ನಿಮ್ಮೆಲ್ಲರನ್ನೂ ಹೊತ್ತುಕೊಂಡು ಬಂದಂತಹ ನಾನು ಕಾರಣಾಂತರವನ್ನು ಸೇರಿದಾಗ ಕಷ್ಟ ಆಗುತ್ತದೆ ನಡೆಯಲಿಕ್ಕೆ ಅಂತ ಹೇಳ್ತಾ ಇದ್ದೀನಿ. ಕಣ್ಣೀರ ಧಾರೆಯನ್ನು ಸುರಿಸುತ್ತಾ ಇದ್ದಾರೆ ಮಾತೆ. ನಮ್ಮ ಇವರನ್ನು ಕಟ್ಟಿಕೊಂಡು ಏನು ಮಾಡೋದಕ್ಕೆ ಸಾಧ್ಯ ಉಂಟು? ನಾನು ಇಷ್ಟು ಮಾಡಿದ್ನಲ್ಲ, ಸುಮ್ಮನೆ ಬಿಡ್ತೇನೇನು? ಏನು ಮಾಡುತ್ತೇನೆ? ನಿಮ್ಮೆಲ್ಲರನ್ನು ನಾನು ನಡೆಸುತ್ತೇನೆ. ಯಾಕೆಂದ್ರೆ ತ್ರಾಣವನ್ನು ಹೊಂದಿದಂತಹ ನಾನು ಗಜಸಹಸ್ರ ತಾನಿ ನೀನು ಕೇವಲ ಸುಮ್ಮಗೆ ವ್ಯರ್ಥಗೊಳಿಸುವುದಕ್ಕಿಂತ ಸ್ವಲ್ಪ ವ್ಯಯಗೊಳಿಸಬೇಕು. ಯಾವಾಗ ವ್ಯಯಗೊಳಿಸುತ್ತಾನೆ ಅದಕ್ಕೆ ಮೌಲ್ಯ ಬರ್ತದೆ. ಆದ್ದರಿಂದಲೇ ಅಮ್ಮನನ್ನು ಹೆಗಲಲ್ಲಿ, ನಿಮ್ಮಿಗರನ್ನು ಎರಡು ಭುಜಗಳಲ್ಲಿ, ನಕಲ ಸಹೋದರಿಯವರನ್ನು ಕಂಕುಳಲ್ಲಿ ಹೊತ್ತುಕೊಂಡು ಯಾವ ಸೂಕ್ತ ಸ್ಥಳ ಇದೆಯೋ ಆ ಗಮ್ಯ ಪ್ರದೇಶವನ್ನು ಜಲವ ಮಂಜಿನ ನಿಂದಿನ ಕೋವೋ ಕದಳಿ ಭೀಮನು ಚೌಕದಳಿ ಭೀಮನು ಅರಹರ
ತೊರೆದು ಆಯ ಕೊರಬುತ್ತ ಶೋಕದಲ್ಲಿ ಭೀಮನು ಶೋಕದಲ್ಲಿ ಭೀಮನು ಮಾಡುವುದರ ಮೂಲಕವಾಗಿ 4 ಸಹೋದರರನ್ನು ಒಬ್ಬಾಕೆ ತಾಯಿಯನ್ನು ತಂದು ಕಾರಣಾಂತರದಲ್ಲಿ ಕುಳ್ಳಿರಿಸಿದರೆ ಅಯ್ಯೋ ಎಂತಹ ದೃಶ್ಯವನ್ನು ನೋಡ್ತಾ ಇದ್ದೀನಿ. ಮಹಾಮಾತೆ ಕುಂತಿ ಬರೀ ನೆಲದಲ್ಲಿ ಹೊರಗಿ ನಿದ್ರಾವಶರಾಗಿದ್ದಾರೆ. ತಾಯೇ ಗಂಡು ಮಕ್ಕಳನ್ನು ಹೇಳುವಾಗ ಅಂತರಂಗದಲ್ಲಿ ಮಾತಾಪಿತೃಗಳಿಗೆ ಧನ್ಯತಾಭಾವ ಬರ್ತದಂತೆ. ಯಾಕೆ ತಮ್ಮ ಜೀವನಕ್ಕೊಂದು ಆಧಾರ ಸ್ತಂಭವಾಯಿತು ಎಂಬುದಾಗಿ. ಆದರೆ 3 ಗಂಡು ಮಕ್ಕಳನ್ನು ಹೆತ್ತು 2 ಕುಮಾರರನ್ನು ದತ್ತಾಗಿ ಪಡೆದು ಸಾಕಿಕೊಂಡು ಬಂದಂತಹ ನಿನ್ನ ಸ್ಥಿತಿಯೇ ತಾಯೇ ಈ ಕಾಡಿನಲ್ಲಿ ತರಗೆಲೆಗಳ ಮಧ್ಯೆ ಬರೀ ನನ್ನಲ್ಲಿ ಮಲಗುವಂತಾಯಿತೇ ವಿಧಿಯೇ. ಅಯ್ಯೋ ಹತ್ತ ಕಡೆ ನೋಡಿದರೆ ನಮ್ಮನ್ನ ಧರ್ಮಜ ನಮಗೆಲ್ಲರಿಗೂ ಹಿರಿಯನಾಗಿ ಧರ್ಮಕ್ಕೆ ಅನ್ವರ್ಥನಾಮವಾಗಿ ಸಕಲ ಮಾರ್ಗದರ್ಶನವನ್ನು ಮಾಡಬಲ್ಲಂತಹ ಮೇಧಾವಿ ನೀನು ಎಲ್ಲಿರಬೇಕಪ್ಪ, ಎಲ್ಲಿರಬೇಕಿತ್ತು? ಚಂದ್ರವಂಶದ ಕುಡಿಯಾಗಿ ಉನ್ನತದ ನಿಧಿಯಾಗಿ ಅರಮನೆಯಲ್ಲಿ ಅಂಶದ ಮೂಲಕ ಏನು ಮಾಡುವ ವಿಧಿ ಬರೆದ ಬರಹ ಮಧ್ಯಮ ಪಾಂಡವನೆನಿಸಿಕೊಂಡಂತಹ ಅರ್ಥ ಪಾಪ ಏನೂ ಅರಿಯದವ ಸಾಹಸವನ್ನು ಮೇಲೆ ನಿಂತರೆ ಬ್ರಹ್ಮಾಂಡವನ್ನೇ ಹೆಸರುವಷ್ಟು ಯೋಗ್ಯತೆ ಆತನಿಗೆ ಉಂಟು. ಅದು ಮೊದಲೇ ಪೂರ್ವ ನಿರ್ಧರಿತವಾದಂಥದ್ದು. ಅಂತಹ ಅರ್ಜುನ ಮಹಾರಾಜ ಬೇರಿಗೆ ಫಲ ಇಟ್ಟು ಮಲಗಿದೆಯ ನಕುಲ ಸಹದೇವರಿಗೆ ಇಹದ ಅರಿವೇ ಇಲ್ಲ. ಹಾಗಾದರೆ ಇದು ನಮ್ಮ ವಿಧಿ. ವಿಧಿಯನ್ನು ತಪ್ಪಿಸುವರೇ ಯಾರಿಂದಲೂ ಸಾಧ್ಯವಿಲ್ಲ. ಸರಿ, ಬಂದುದೆಲ್ಲವೂ ಬರಲಿ, ಶ್ರೀಹರಿಯ ಕಾರುಣ್ಯ ಹೊಂದಿರಲಿ. ಇಷ್ಟನ್ನು ಬಯಸಿಕೊಂಡಿದ್ದೇನೆ. ಎಲ್ಲರೂ ನಿದ್ರಾವಶರಾದಾಗ ನಾನು ಮಲಗುವುದಕ್ಕುಂಟೆ. ನಾನು ಮಲಗಿದರೆ ಉಳಿಯವರನ್ನು ಕಾಯುವವರು ಯಾರು? ಮೊದಲೇ ಗುಂಡಾರಣ್ಯ ರಕ್ಕಸಾದಿ ಕಾಡು ಮೃಗಗಳಿಂದ ರಕ್ಷಣೆ ಮಾಡಬೇಕಾಗಿದೆ. ಸದಾಕಾಲ ಎಚ್ಚರಾವಸ್ಥೆಯಲ್ಲಿ ಇದ್ದುಕೊಂಡು ಸುಮ್ಮನೆ ಒಂದು ಬದಿಯಲ್ಲೇ ಕುಳಿತುಕೊಳ್ಳುತ್ತೇನೆ. ಅವನಿ ಬಾಲಗಲಾಲಿಸಿ ಬರಿ ಪವನ ತನು ಸಂಭವನು ತಲೆ ಸುನ್ನತನುರೆ ಸಮ್ಮಾನದಲ್ಲಿ ಕಾಡಿರ್ಪ ವೇಲೆಯಲಿ ತವ ಕವಿಗೆ ತದ್ಧನವ ಪ್ರಧಿ ಪದಾನವ ಇವರಿಗಳು ತತ್ವವ ದಾನವ ಹಿಡಿಮನೆಂಬವ ಮೈ ಮುರಿದಗದಗದನೆಂಬ ನರಿವೆನೆಂಬ ತನ್ನೊಳಗೆ
ಪರಮಾಚಾರ ಏನು ಎಂದಿನಂತೆ ಇನ್ನೂ ಕೂಡ ಆರಾಧ್ಯ ದೇವರನ್ನು ಮೆಚ್ಚಿಸಿ ಒಟ್ಟೊಳಗಟವನ್ನು ಪ್ರವೇಶಿಸಿದೆ. ನೋಡಬಾರದೆ ಇಡಿಮಾತುಳೇ ಜಯವಾಗಲಿ ಜಯಘೋಷದಲ್ಲಿ ಕೇಳುತ್ತಾರೆ. ಆದರೆ ಏನೋ ಏನೋ ಕಾಣವ ತೊಳಗೆ ಬಂದಿರುವ ಏನಿದು ಏನಿದು ಅಕ್ಷರ ಹೊಂದಗಡೆ ಇಷ್ಟರ ಹೊರಗಾದಂತಾಯಿ ವಾಸನೆ ನರವಾಸನೆ ಆ ಕಡೆ ನೋಡಿದೆ ಒಂದಲ್ಲ ವಾಸನೆ ಈ ಕಡೆ ನೋಡಿದ್ರೆ ಪರಿಮಳ ಸುಗಂಧ ಪರಿಮಳ ಹತ್ತ ಇತ್ತ ನೋಡಿದರ ಎಲ್ಲವೂ ಕಾಡುತ್ತಿರುವುದು ಪರಿಮಳದ ರಾಶಿ. ಹಾಗಿದ್ರೆ ಈ ಒಣಕ್ಕೆ ಯಾರೋ ಬಂದ ಹಾಗೆ ಕಾಣುತ್ತಾ ಇದೆ. ಅದಕ್ಕಾಗಿ ನಾನೇ ಹೋಗುವುದಲ್ಲ, ಇದ್ದಾರೆ ನಮ್ಮ ಸ್ಥಳದಲ್ಲಿ ಬೇಕಾದಷ್ಟು ಮಂದಿ ತಿನ್ನುವುದಕ್ಕೆ ಮಾತ್ರ. ಅದಕ್ಕಾಗಿ ಬೇರೆ ಯಾರಲ್ಲ, ನನ್ನ ಸಹೋದರಿ ಹಿಡಿಮೆ ಇದ್ದಾರೆ, ಅವರಲ್ಲೇ ಕರೀತೆ. ಹಿಡಿಮೆ ತಂಗಿ ಬಾ. ಮನಗೆ ಬಂದಿರಬೇಕು ಆರಾದರೂ ಈ ವನಕೆಯೇ, ಬಂದಿರಬೇಕು ಆರಾದರೂ ಈ ವನಗೆ. ಎಷ್ಟೋ ಸಮಯದ ಈ ವನದಲ್ಲಿ ಇದ್ದವರು ಆದ್ರೆ ಏನು ಇವತ್ತಿನ ದಿವಸದಲ್ಲಿ ಒಂದು ನಿನ್ನನ್ನು ಕರೆದದ್ದು ಯಾಕೆ ಗೊತ್ತಾ? ಯಾವುದಕ್ಕಾಗಿ? ಬೇರೆ ಯಾವುದೂ ಅಲ್ಲ, ಇಷ್ಟರ ಹೊರಗಿಲ್ಲದಂತ ಪರಿಮಳ ನಮ್ಮ ಹಿಡಿಮೆಯ ಹೊರವನ್ನೇ ಸುತ್ತಾಡಿಕೊಂಡಿದೆ. ಹೀಗಿರುವಾಗ ಮಾನವರ ದಟ್ಟಾದಂತಹ ಪ್ರವೇಶ ನಮ್ಮ ಈ ಕಾಡಿಗೆ ಆಗಿದೆ ಎಂಬುದಕ್ಕೆ ಬೇರೆ ಸಾಕ್ಷಿಯೇ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಎಲ್ಲಿದ್ದಾರೆ, ಎಲ್ಲಿ ಅಡಗೆ ಕುಳಿತಿದ್ದಾರೆ ಎಂಬುದನ್ನು
ನಿನ್ನನ್ನೇ ಕರೆಸಿದ್ದಾರೆ. ಗೊತ್ತಾಗಲಿಲ್ಲ ನನಗೆ. ಅಕ್ಕಜನೊಡನಿಂದಲ ಇಡಂಬಿಯೋ ಒಮ್ಮಿಂದೊಮ್ಮೆಗೆ ನಾನು ನನ್ನ ಈ ನಾಸಿಕಾಕ್ಷಣವನ್ನು ಗಾಳಿಗೆ ಊರಿದಾಗ ಬಂದಂತಹ ಪರಿಮಳ ನರವಾಸನೆ ಆದುದರಿಂದ ನಮಗೆ ಈ ದಿವಸ ಪಕ್ವವಾದಂತಹ ಔಷಧವನ್ನು ಕೊಳ್ಳುವುದಕ್ಕೆ ಕಾಲ ಪಕ್ವವಾಗಿದೆ ಎಂದು ಹೇಳುವುದಕ್ಕೆ ನಾನು ಅಣ್ಣ ಈಗ ಏನು ಮಾಡಬೇಕು ಎಂಬುದನ್ನು ತಿಳಿಸಲೇನು ಎಲ್ಲಿರುವರಲ್ಲೋ ಮನುಜರವಾದನ ಹೋಲದಲ್ಲಿ ಹೋದೆ ಎಲೀತ ನಿನಗಿಂದು ಅಣ್ಣ ಮಾನವರು ಯಾರೇ ಇರಲಿ ಹೇಗೆ ಇರಲಿ ನಮ್ಮ ತಾಯಿಯೊಳಗಲ್ಲಿ ಎಲ್ಲಿದ್ದಾರೆ ಹೇಗೆ ಇದ್ದಾರೆ ಎಂಬುದನ್ನು ಹುಡುಕಿ ಜೀವನ ಸಹಿತ ತರಬೇಕು ಇಲ್ಲಿಗೆ. ಒಂದು ವೇಳೆ ಅದು ಹಾಕದಿದ್ದರೆ ಅವರನ್ನು ಕೊಂದಾದ್ರು ನಮ್ಮ ಅರಮನೆಗೆ ತರಬೇಕು. ಯಾಕೆ ಗೊತ್ತಾ? ಕೆಲವು ಸಮಾಜ ಮಾನವರ ಮಾಂಸ ತಿನ್ನದೆ ಇವತ್ತಿನ ದಿವಸದಲ್ಲಿ ಮಾನವರ ರುಚಿಯಾದ ಮಾಂಸವನ್ನು ತಿನ್ನಬೇಕು ನಾವು ತಿನ್ನಬೇಕು. ಅದಕ್ಕೆ ಆಗಲಿ ಅಲ್ಲ, ನೀನು ಹೋಗುತ್ತೇನೆ ನಾನು ಅಣ್ಣನಿಂದ ಪಡೆಯನ್ನು ಪಡೆದಂತ ಅಣ್ಣನಿಂದ ಆಜ್ಞೆಯನ್ನು ಪಡೆದಂತ ನಾನು ಕಾಡಿನಲ್ಲಿ ಮುಂದಂತಿ ಬಂದಂತ ನಾನು ಅದೆಷ್ಟು ದೂರದವರೆಗೆ ಬಂದಿದ್ದೇನೆ. ಆಹಾ, ನಾಸಿಕಾಗ್ನಿಗೆ ಬಡಿಯುವಂತಹ ಪರಿಮಳದ ವಾಸನೆಯನ್ನು ಸವಿಯುತ್ತ ಮುಂದೆ ಮುಂದೆ ಬಂದಿದ್ದೇನೆ. ಆಹಾ, ಕಾಣುತ್ತಿದ್ದಾರಲ್ಲ
ಅಳಿದು ಹೋಯಿತು. ಅದಕ್ಕಾಗಿ ಈ ದಿವಸ ಸಿಕ್ಕಿದಂತ ಮಾನವರನ್ನು ಚೆನ್ನಾಗಿ ತರಿದು ಮಾಂಸವನ್ನು ಮಾಡಿ ಬೇಕಾದಂತ ಪಕ್ವಾದಿಗಳನ್ನು ಮಾಡಿ ಔತಣವನ್ನು ಮಾಡಬೇಕು. ಅಷ್ಟೇ ಅಲ್ಲ, ತಲೆಯ ಮೆದುಳಿನಿಂದ ತೆಗೆದು ಬಿಸಿಯಾದ ತುಪ್ಪದಲ್ಲಿ ಹುರಿದು ಚೆನ್ನಾಗಿ ನಾನು ಒಪ್ಪಲೇ ನಿಲ್ಲಬೇಕು. ಅವರ ಹೆಗಪನ್ನು ಚೆನ್ನಾಗಿ ಒಣಗಿಸಿ ಕೊಟ್ಟಿ ಸಾರು ಮಾಡಿ ನನ್ನ ಅಣ್ಣನೊಂದಿಗೆ ಕುಳಿತುಕೊಂಡು ಔತಣದ ಊಟವನ್ನು ಮಾಡಬೇಕು. ಅದಕ್ಕಾಗಿ ಏನದು, ಐವರು ಮಲಗಿದ್ದಾರೆ, ಒಬ್ಬನು ಕುಳಿತುಕೊಂಡಿದ್ದಾನೆ. ಇವರನ್ನು ಕಾಣುವಾಗ ಸುಂದರಗಳಲ್ಲವೇ ಯೋಚಿಸಿ ಅದಷ್ಟೋ ಸಮಯದಿಂದ ನನಗೆ ಯೌವನವು ಹುಕ್ಕಿ ಬಂದಂತೆ ಕಾಣುತ್ತಾ ಇತ್ತು. ಆದರೆ ಇಷ್ಟರ ತನಕ ನನಗೂ ಹೇಳುವ ಒಂದು ನನ್ನ ಮನಸ್ಸಿಗೆ, ನನ್ನ ಈ ದೇಹಕ್ಕೆ ಒಂದು ತರಹದ ಅಂತ ವೇದನೆಯು ತಟ್ಟಿದ್ದಿಲ್ಲ. ಇಂಥ ಸುಂದರಾಂಗನನ್ನು ಕಂಡಾಗ ನನಗೆ ಏನೋ ಒಂದು ತರಹ ಹೃದಯಕ್ಕೆ ಬಡಿದಂತೆ ಆಗುತ್ತಾ ಇದೆ. ಮನಸ್ಸು ತಲ್ಲಣಗೊಳ್ಳುತ್ತಾ ಇದೆ. ಮಾಂಸವನ್ನು ತಿನ್ನುವುದು ಬೇಡ. ಆಹಾ, ಇವನೊಂದಿಗೆ ಸರಸವಾಡಿದರೆ ಇವನನ್ನು ಜೀವಮಾನದ ಉದ್ದಕ್ಕೂ ನಾನು ನನ್ನ ಗಂಡನಾಗಿ ಮಾಡಿದರೆ ಏನಾಗುತ್ತದೆ ಎಂಬಿ ಮನಸ್ಸಿನಲ್ಲಿ ನನ್ನೊಳಗೆ ತಳಮಳ ಹೆಚ್ಚಾಗುತ್ತಾ ಇದೆ. ಆಹಾ, ಇವನ ರೂಪವನ್ನು ಕಾಣುವಾಗ ದೀರ್ಘವಾದಂತಹ ದೇಹ, ಸುಂದರವಾದಂತಹ ಕಾಯ, ಬಳಿಯಲ್ಲಿ ಒಂದು ಗದೆ ಕೂಡ ಇದೆ. ಅದೆಲ್ಲ ನಮಗೆ ಬೇಡ. ಆ ವಿಚಾರ ಆಗಿರಲಿ, ನಮಗೆ ಅದೆಲ್ಲ ಲೆಕ್ಕಕ್ಕಿರುವುದಿಲ್ಲ. ಅಷ್ಟೇ ಅಲ್ಲ, ಇವನನ್ನು ಕಂಡ ಮೇಲೆ ನನಗೆ ಏನೋ ಒಂದು ತರಹದ ವಿರಹ ವೇದನೆ ಶುರುವಾಗಿರಲ್ಲವೇ. ಇವನಂತ ಮೋಹನನು ಮನುಜನು, ಈ ಮನುಜನು ಎಂತ ರೂಪವ ತಾನೇನು ಸುತನು ಸರನು ಜಯಂತನು ಇವನು ಮಹೇಯೋಳು ವಸಂತನು ಜಯಂತನು ಇವನು ಇವನು ಮನುಜನು ಇವನೆಂತ ರೂಪನು ಆ ಐವರಲ್ಲಿ ಇವನು ಯಾವನು? ಮನ್ಮಥನು, ಜಯಂತ,
ಜಯಂತನು ವಸಂತನು ನಳಕುಮಾರನು ಎಂದು ಚಿಂತಿಸುವುದಕ್ಕೆ ಅವರು ಯಾರೂ ಅಲ್ಲ. ಇವನು ಭೂಲೋಕದಲ್ಲಿ ಹುಟ್ಟಿಕೊಂಡಂತಹ ಮಾನವನಿರಬೇಕು. ಅಷ್ಟು ಸುಂದರಾಂಗ. ಈ ಜನ್ಮದಲ್ಲಿ ಹೆಣ್ಣು ಜನ್ಮವನ್ನು ತಾಳಿದಂತ ನಾನು ಇಂತಹ ಸುಂದರಾಂಗನನ್ನು ವರಿಸದೆ ಇದ್ದರೆ ನನ್ನ ಬದುಕೆ ವ್ಯಕ್ತವಾಗುತ್ತಾ ಇದೆ. ಅದರಿಂದ ಇವನನ್ನು ವರಿಸಲೇಬೇಕು. ಏನು ಮಾಡುವುದು? ವಂಚಕನಿದ್ದಾನೆ ಆ ಮನ್ಮಥ. ದೂರದಿಂದ ಕುಳಿತುಕೊಂಡು ಅವಳಲ್ಲಿ ಇರುವಂತಹ ಪುಷ್ಪ ಬಾಣಗಳು 5 ಬಾಣಗಳನ್ನು ಒಂದೊಂದಾಗಿಯೇ ನನಗೆ ಪ್ರಯೋಗ ಮಾಡಿದ್ದಾನೆ. ಇದರಲ್ಲಿ ಒಂದೆರಡನ್ನು ಆದರೂ ಅವನಿಗೆ ಪ್ರಯೋಗಿಸುವುದಿದ್ದರೆ ಅವ ನನ್ನತ್ತ ನೋಡುವುದಿಲ್ಲವೇ? ಅದಕ್ಕಾಗಿ ಹೋಗುವುದ ಹೀಗೆ ಅಲ್ಲ. ಹೀಗೆ ಹೋದರೆ ನನ್ನ ಈ ಕಾಯವನ್ನು ಕಂಡರೆ ಆತ ಭಯಪಟ್ಟಾನು. ಅಷ್ಟೇ ಅಲ್ಲ, ಮನಸ್ಸಿನಲ್ಲಿ ಯಾವುದೋ ಯೋಚಿಸಿ ನನ್ನನ್ನು ದೂರ ಮಾಡುವುದಕ್ಕೆ ಸಾಧ್ಯವಿದೆ. ಹಾಗೆ ಆಗಬಾರದು. ನಾವು ರಾಕ್ಷಸರು ಆದುದರಿಂದ ಕಾಮರೂಪಿಗಳು. ನಾವು ಇಚ್ಛಿಸಿದನ್ನು ಯಾವಾಗಲೂ ಬಯಸುವಂತಹ ಆ ಸಾಮರ್ಥ್ಯವುಳ್ಳವರು. ಅದರಂತೆಯೇ ಅಷ್ಟ ವಿದ್ಯೆಗಳನ್ನು ಬಲ್ಲವರು. ಒಂದು ವಿದ್ಯೆಯನ್ನು ಉಪಯೋಗಿಸಿ ಈಗಿಂದ ಈಗಲೇ ಈ ದೇಹದ ರೂಪವನ್ನು ಪಲ್ಲಟಿಸಿ ಅವನ ಬಳಿಗೆ ಹೋಗಬೇಕಾಗಿದೆ. ಅದಕ್ಕಾಗಿ ಪಠಿಸುತ್ತೇನಂತೆ. ಒಂದು ಜನ ಮೋಹಕದ ರೂಪವಾ
ಹಾಯ್, ನಮಸ್ಕಾರ ಸ್ವಾಮಿ. ಹಾ ಏನು ಪ್ರೀತಿ ಇಲ್ಲದವರಿಗೆ ಹೇಳಿದಾಗ ಉಂಟಲ್ಲ, ಹಾ ನನ್ನ ನೋಡಿದ್ರೆ ಇದಕ್ಕಿಂತ ಮೊದಲು ನೀವು ಹಾ ಅಯ್ಯೋ ನೋಡಿದ್ದೀರಾ ಎಲ್ಲಿ ಅಂತ ಕೇಳ್ತೀರಾ? ಹಾ. ನಾನು ಬರೋದಕ್ಕಿಂತ ಮೊದಲಾಗಿ ಇಲ್ಲಿ ಯಾರಿದ್ರೆ ಹೇಳಿ? ಯಾವಳೋ ಒಬ್ಬಳು ರಕ್ಕಸಿ, ಅವಳು ಇಲ್ಲಿಂದ ಹೋಗ್ಬೇಕಿದ್ರೆ ಏನು ಹೇಳಿ ಹೋಗಿದ್ಲು? ಸುಂದರ ರೂಪವನ್ನು ಧರಿಸಿಕೊಂಡು ಬರುತ್ತೇನೆ ಎನ್ನುವುದಾಗಿ. ಅವಳೀಗ ಸುಂದರ ರೂಪವನ್ನು ಧರಿಸಿ ಆಯಿತು. ಹೇಗೆ ಈ ರೂಪ? ಅಡ್ಡಿಲ್ಲ ತಾನೆ? ನಿಮಗಲ್ಲ, ಮತ್ತೆ ನಿಮಗಾದ್ರೆ ನಾನು ಇಷ್ಟೆಲ್ಲ ಕಷ್ಟಪಡ್ಬೇಕಾ? ಮತ್ತೆ ಯಾರಿಗೆ? ನಿಮಗಾದ್ರೆ ನನ್ನ ಮೊದಲಿನ ರೂಪವೇ ಸಾಕಾಗ್ತಿತ್ತು. ನನ್ನ ಮನಸ್ಸನ್ನು ಅಪಹರಿಸಿದಂತ ಆ ವೀರ ಅವರನ್ನು ಒಲಿಸಬೇಕೆನ್ನುವಂತಹ ಕಾರಣದಿಂದಲಾಗಿ ಈ ರೀತಿಯ ರೂಪವನ್ನು ಧರಿಸಿಕೊಂಡೆ. ಕೇವಲ ರೂಪವೊಂದೇ ಸಾಕೆ, ಮತ್ತೆ ಸಾಲದ ನನ್ನ ನನಗೆ ನೋಡಿ. ಮುಡಿಗೆ ನವಿಲು ಗ್ರಹಕ್ಕೆ ಹೋಗಲೇ ಭ್ರಮರವು ಕಡೆಗೆ ಭ್ರಮರವು ನಡೆಗೆ ಅಂಸಗ ನಡೆಗೆ ಅಂಸಗ ನಡೆಗೆ ನಡೆಗೆ ಅಂಸಗಲ ನಡೆಗೆ 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 ಅಂಸಗಲ ನಡೆಗೆ ಮನೋರ ತೊಳಗೆ ಎಂದು ಎನ್ನ ರೂಪವ ನಡೆಯಲ್ಲಿ ನುಡಿಯಲ್ಲಿ ಎಲ್ಲದರಲ್ಲೂ ಮಾಧುರ್ಯತೆ ಕಂಡುಕೊಳ್ಳಬೇಕು. ಕೇವಲ ವಿಕಾರ ರೂಪದ ಮುಡಿಯಲ್ಲ, ಸಹಜವಾದಂತಹ ಇಂದು ಯಾರನ್ನೇ ಆಗಲಿ ತನ್ನ ಕಡೆಗೆ ಸೆಳೆಯಬಲ್ಲಂತಹ ಮಾಧುರ್ಯವಾದಂತಹ ಮುಡಿಯನ್ನು ಹೊಂದಿರುವುದು ನಾವೆಲ್ಲ. ಆದ ಕಾರಣ ನನ್ನ ಮುಡಿ ಎನ್ನುವಂತಹದ್ದು ಆ ನವಿಲಿನ ಹಾಗಾಗಬೇಕು. ಗಡಕೆ ಅರ್ಥಾತ್ ಗಳಕೆ ವಿಕಾರ ಸ್ವರ ಎನ್ನುವಂತಹದ್ದು ಮಾಯವಾಗಬೇಕು. ಅದಕ್ಕಾಗಿ ನಾನು ಮಾಡಿದ್ದೇನು ಗೊತ್ತಾ? ಈ ಸ್ವರದಲ್ಲಿರಬಹುದಂತಹ ಈ ಸಿಹಿಯನ್ನ ಕಂಡುಕೊಂಡಂತಹ ಬಗೆ ಹಾರಾಡುತ್ತಿರುವಂತಹ ಕೋಗಿಲೆಗಳು ಅನೇಕ. ಅವುಗಳನ್ನೆಲ್ಲ ಹಿಡಿದದ್ದು ತಿಂದದ್ದು, ಹಿಡಿದದ್ದು ತಿಂದದ್ದು. ಹೀಗೆ ಆಗಿನ ಕರ್ಕಶತೆ ಇಲ್ಲ ತಾನೆ? ಹಂಸದ ಗಮನ. ಹಕ್ಕಿಗಳಲ್ಲಿ ಹಂಸವೇ ಶ್ರೇಷ್ಠವಾದದ್ದು, ಶುಭ್ರವಾದದ್ದು, ಸ್ವಚ್ಛವಾದದ್ದು. ಮಾತ್ರವಲ್ಲ ತನ್ನದಾದಂತ ನಡಿಗೆಯಿಂದಲಾಗಿ ಅದು ಹಂಸ ಗಮನ ಎನ್ನುವಂತಹ ಖ್ಯಾತಿಯನ್ನ ಪಡೆದಿರುವುದು. ಹಂಸ ಗಮನದಿಂದ ಆ ಕಡೆಗೆ ಸಾಕ್ತೇನೆ.
ಗಮನವನ್ನ ನನ್ನ ಕಡೆಗೆ ಸೆಳೆಯುವುದಕ್ಕಾಗಿ ನಾನು ಪ್ರಯತ್ನಿಸಬೇಕು. ಅಬ್ಬಾ, ಈ ಕಡೆಗೆ ಗಮನವೇ ಇಲ್ಲ ನೋಡಿ. ಯಾವ ರೀತಿಯ ಗತ್ತು, ಯಾವ ರೀತಿಯ ಛಾಪು. ಇದನ್ನು ಕಂಡಾಗ ಯಾವ ಹೆಣ್ಣೆ ಆಗಲಿ ಸುಮ್ಮನೆ ಇರೋದಕ್ಕೆ ಖಂಡಿತ ಸಾಧ್ಯ ಉಂಟಾ? ಈಕ್ಷಿಸಲ ನೆಲವೀರ ನಿನಗೆ ಸೋರೆ ಯಾದೆನು ನಾನು ಕಾರಣವರ ಕವಿತಾನೊಳಗೆ ಒಂದು ನುಡಿದೊಡನೆ ನೋಡನೆ ಆರು ಆರು ನೆಲವೀರ ಮಾರಣ ಸುಮಗಂಭೀರ ಮಾರಣ ಸುಮಗಂಭೀರ ಆರು ನನಗೆ ಬೇರೆಯವರು ಹೇಳಿಕೊಡ್ಬೇಕಾ? ಗಂಡು ಮಕ್ಕಳ ಗಮನ ಎನ್ನುವಂತಹದ್ದು ನನ್ನ ಕಡೆಗೆ ಹೇಗೆ ಸೆಳೆಯಬೇಕಾ? ಚೆನ್ನಾಗಿ ಅರಿತವಳೆ ನಾನು. ಯಾವ ರೀತಿಯ ಗಂಡು ಮಕ್ಕಳೇ ಇರಲಿ, ನಿತ್ಯ ಬಂಡವರೇ ಇರಲಿ, ಈ ಹೆಂಗಸರ ಗೆಜ್ಜೆ ಶಬ್ದ ಕೇಳಿದ್ರೆ ಸಾಕಾಗ್ತಂತೆ. ಎಂತಹ ಗಂಡು ಮಕ್ಕಳಾದ್ರೂ ಒಮ್ಮೆ ಆ ಕಡೆಗೆ ದೃಷ್ಟಿ ಹಾಯಿಸಿ ನೋಡ್ತಾರಂತೆ. ಒಂದು ಪರೀಕ್ಷೆ ಮಾಡಿಬಿಡೋಣ. ಅಯ್ಯಪ್ಪ, ಇಲ್ಲ, ನನ್ನ ಕಾಲೇ ನೋವಾಗದು ಬಿಟ್ರೆ ಇವರು ಒಳ್ಳೆ ಬಂಡೆ ಕಲ್ಲಿನ ಹಾಗೆ ನಿಂತು ಬಿಟ್ಟಿದ್ದಾರೆ. ಬಳೆ ತುಂಬ ಹಾಕೊಂಡು ಬಂದವಳ ನಾನು. ಈ ಬಳೆಯ ಸದ್ದು ಈ ಕಡೆಗೆ ಗಮನವೇ ಇಲ್ಲ. ಏನ್ ಕೆಪ್ಪರಿ ಇರ್ಬೋದು ಇವರ? ಕಿವಿ ಕೇಳಿಸಿಲ್ವಾ? ಪರಿಚಯ ಅಲ್ಲ, ಮದುವೆ ಚಳ್ಕೊಳ್ಬೇಕಲ್ಲ, ಆ ಪ್ರಯತ್ನ ಇದೆ. ಕೈಯ ಸಪ್ಪಳ, ಕಡೆಗನ್ನ ಕೊಡಿ ನೋಟ ನೋಡಿದ್ರೆ ತಾನೇ ಅದು. ಏನೇ ಇರಲಿ, ಸನಿಹದಲ್ಲೇ ಇದ್ದಾರೆ, ಇದ್ದವರು ಎಚ್ಚರದಲ್ಲಿ ಇಲ್ಲ. ನಾನು ಇವರೆಯ ಏಕಾಂತಕ್ಕೇನು ಪಂಗವನ್ನು ತರುವಂತಹ ಪರಿಸ್ಥಿತಿ ಸದ್ಯದಲ್ಲಿಲ್ಲ. ಹೋಗಿ ಹೋಗಿ ಹೋಗಿ. ನಮಸ್ಕಾರ. ಒಳ್ಳೆ ಸಿಡಿಲು ಬಡಿದ ಹಾಗಾಯ್ತು ನೋಡಿ. ಯಾಕೆ ಯಾರು ಸರಿಯಿಲ್ಲ, ನನ್ನ ಸ್ವರ ಬಂದ್ರೆ ಬೇರೆ ಆಗ್ತಿದೆ. ಈ ರೀತಿಯಲ್ಲಿ ಆಗ್ಲಿ, ಆದ್ರೂ ನನಗೆ ಸ್ವರ ಅಡ್ಡಿಲ್ಲ. ಪರಿಚಯ ಇಲ್ವಾ? ಯಾರು ಏನು ಅಂತ ಹೇಳಿದ್ರಲ್ಲ, ಅದನ್ನೇ ಆರಂಭಿಸ್ತೇನೆ.
ವನವೇದಕ್ಕೆ ಪತಿಯಾದ ಸೋದರಿ ತನುಜ ಇಡುಂಬನ ಸೋದರಿ ತನುಜ ಇಡುಂಬನ ಸೋದರಿ ನಾನು ತನುಜ ಇಡುಂಬನ ಮನವನ ತನುಜ ಇಡುಂಬನ ಸೋದರಿ ಪತಿಯಾದ ತನುಜ ಇಡುಂಬನ ಸೋದರಿ ನಾನು ಸೋಮ ಗಂಭೀರ ಮಾರಸಮ ಗಂಭೀರ. ನಿಮಗೆ ಹೇಳಿ ನಾನು ಆಚೆ ನೋಡ್ಬೇಕಾದದ್ದೇನೂ ಇಲ್ಲ. ನನ್ನನ್ನೇ ಕರೆದ. ಹೌದಾ? ಏನ್ ಕಾರಣ ಇದೆ. ಇಲ್ಲಿ ಯಾರೂ ಇಲ್ಲ, ಆದ್ರೆ ನಾನಿಲ್ಲ. ಬೇರೆ ಯಾರಿಲ್ಲ. ಯಾರು ಇಲ್ಲ ಬೇರೆ ಯಾರಿಲ್ಲ ಅಂತ. ಬೇರೆ ಯಾರು? ಆದ್ರಿಂದ ನೀವು ಚಂದವಾಗಿ ಕಾಣಿಸ್ತಾ ಇದ್ದೀರಿ. ನಾನು ಹುಟ್ಟುವಾಗಲೇ ಆಗಿ ಅಲ್ಲ, ನಾ ಹೇಳಿ ನಿಮ್ಗೆ ಅರ್ಥ ಆಗ್ಲಿಲ್ಲ. ಮತ್ತೆ ಬೇರೆ ಯಾರಿಲ್ಲ, ನೀವೇ ಚಂದ ಆಗತ್ತೆ. ಬೇರೆ ಯಾರು ಇಲ್ಲದಕ್ಕೆ ನಾನು ಚಂದವ. ನಾ ಹೇಳಿದ್ಮೇಲೆ ಹೇಳೋದು ನೀವು ಇದು ಮೊದ್ಲೇ ಹೇಳ್ಬೇಕಿತ್ತು ಸ್ವಾಮಿ. ಯಾರು ಇತರು ಇಲ್ಲದಿದ್ರೆ ಚಂದ 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 ಕಾಂಪೆ. ನಿಮ್ಗೆ ಅರ್ಥ ಆಗ್ಲಿಲ್ಲ? ಬೇಡ ಸಹ ಹೇಳಿ. ಅದು ನಮ್ಮೆಲ್ಲ ವನದ ಭಾಷೆ. ಈ ವನ ಪ್ರಾಂತದಲ್ಲಿ ನಾನು ಈ ಹಿಡಿಂಬಾವನದ ಅಧಿಕಾರಿ, ಹಿಡಿಂಬಾಸುರನ ತಂಗಿ ಹಿಡಿಂಬೆ. ರಕ್ಕಸನ ತಂಗಿ. ಹೌದು. ಹೆದರ್ಬೇಕಾದ ಅವಶ್ಯಕತೆ ಏನಿಲ್ಲಪ್ಪ. ನೋಡುವಾಗ ಹೆದರಿಕೆ ಆಗುದಿಲ್ಲ. ಇಲ್ಲ, ಈ ರೀತಿಯಲ್ಲಿ ಬರುವುದಕ್ಕೆ ಕಾರಣ ನಿಮ್ಮ ರೂಪವನ್ನ ಕಂಡೆ ನಾ ಸೋತು ಹೋದೆ. ಮದುವೆಯಾಗಿ ನನ್ನನ್ನ ಮದುವೆಯಾಗಿ ನಿನ್ನೊಂದಿಗೆ ಯಾರ ಕಸಿ ¡Dale,
ನಾರಿ. ನಾನೆಷ್ಟು ಪಾಪದವಳು ಗೊತ್ತಾ? ಹೌದಪ್ಪ, ನಿನ್ನ ನಾಳೆಗೆಂದ ಗೊತ್ತಾಗ್ತದೆ ಎಷ್ಟು ಪಾಪ ಇದ್ದೀನಿ ನೀನು ಅಂತ. ಹೆಣ್ಣೆ ಗಂಡೇ, ನಯ ನಾಜೂಕು ವಿನಯ ನಾಚಿಕೆ ಇವೆಲ್ಲವನ್ನು ಮೀರಿದ್ರೆ ಅದು ನಾರಿತನವನ್ನು ಕಳ್ಕೊಂಡಂತೆ. ನಾಚಿಕೆ ಹೆಚ್ಚು ನನಗೆ. ಹೌದಪ್ಪ, ನಿನ್ನ ಮಾತಿನ ಒಂದೊಂದು ಹೆಜ್ಜೆಯಲ್ಲಿಯೂ ನಾಚಿಕೆ ವ್ಯಕ್ತ ಆಗ್ತದೆ. ಅಲ್ವಾ? ಕೈ ಬಲೆಯ ಸದ್ದೇನು, ಕಾಲ್ಗಿಜ್ಜಿಯ ನಾದವೇನು, ನಿನ್ನ ನೂಪುರವಂತ ನಡಿಗೆ ಏನು, ಒಯ್ಯಾರ ಏನು, ಅದರದ್ದು ಹೇಳ್ತಾ ಇದ್ದೇನೆ. ನಿನ್ನ ಮೋಸಗಾರಿ, ನಿನ್ನ ಕಾಪಟ್ಯ ನನ್ನಲ್ಲಿ ನಡೆಯಲಿಕ್ಕಿಲ್ಲ. ಆದ್ದರಿಂದಲೇ ಏ ಅಸುರ ನಾರಿ, ಬಂದ ದಾರಿಗೆ ತೆರಳಿದರೆ ಒಳ್ಳೆಯದು. ಸ್ವಂತ ಮುರಿದಿಲ್ಲ, ಮುರಿದೇನು ಅಂತ ಹೇಳಿದ್ರು. ಹೇಳುವಾಗಲೇ ಈ ರೀತಿ ಆಯ್ತು. ಏನು ಸೊಂಟ ಮರೀತೀರಾ, ಕೊಲ್ಲುತ್ತೀರಾ? ಕೊಂದವರಪ್ಪ. ನಾನೆಂತ ಹುಡುಗಿ ಗೊತ್ತಾ? ಸೋತು ಬಂದವಳು. ಸೋತು ಬಂದಿರ್ ಪಾಲನ್ನು ಕೊಲ್ಲುವುದು ಬಾಲನು ಕೊಲ್ಲುವುದು ನೀತಿಯೇ. ಸೋತು ಬಂದವಳು ನಾನು. ನಿಮ್ಗೆ ಈ ಪ್ರಪಂಚದಲ್ಲಿ ಎಲ್ಲೇ ಹುಡುಕಿ ನನ್ನಷ್ಟು ಚಂದದ ಹೆಣ್ಣು ನಿಮ್ಗೆ ಸಿಗ್ಲಿಕ್ಕಿಲ್ಲ. ಹತ್ರ ಗೊತ್ತಾಗ್ಲಿ ನೀವು ಹತ್ರ ಇದ್ದೀರಿ ಅಂತ. ಹತ್ರ ಬಂದಿದ್ದು ಯಾಕಂತ ಕೇಳ್ತೀರಾ? ನಂಗೆ ದೂರ ನಿಲ್ಲಕ್ಕೆ ಮನಸ್ಸಿಲ್ಲ. ಹೌದಾ? ಅದನ್ನ ಹತ್ರ ಬಂದೆ. ಯಾರಾದ್ರೂ ಹುಡುಗರು ಬಂದು ಹತ್ರ ಹೋಗುದಲ್ವಾ? ಅಯ್ಯೋ, ನೀವು ತಾನೇ ಹುಡುಗ ತಾನೆ, ಬೇರೆ ಯಾರು ಇಲ್ಲ ತಾನೆ, ಆದ್ರಿಂದ ನಿಮ್ಮ ಹತ್ರ ಬಂದೆ. ನಿನ್ನಷ್ಟು ಸುಂದರ ಯಾರು ಇಲ್ಲ ಈ ಪ್ರಪಂಚದಲ್ಲಿ. ಹೌದಾ? ನೀನೇ ಹೇಳ್ಕೊಳ್ಳೋದು ಅದನ್ನು. ನಮ್ಮ ಸೌಂದರ್ಯವನ್ನು ಮತ್ತೊಬ್ಬರು ಹೇಳಬೇಕು, ಬೇರೆ ಯಾರು ಹೇಳೋದಿಲ್ಲ. ಅದಕ್ಕೆ ನಾನೇ ಹೇಳ್ಕೊಂಡದ್ದು. ಏನೀಗ ಹಾಗೆ ಅದಕ್ಕೆ ಇನ್ನು ದೂರ ಸುತ್ತ ಹೇಳಿದ್ರಲ್ಲ, ದೂರನಾ ಕೇಳಿದ್ದಪ್ಪ. ನೀವು ಹೇಳಿದ್ರಲ್ಲ ದೂರ ಅಂತ. ಗಂಡಸರು ಹಾಗಲ್ಲ, ದೂರ ನಿಂತರೆ ಅಂದ್ರೆ 4 ಹೆಜ್ಜೆ ದೂರ ನಿಲ್ಬೇಕು. 4 ಹೆಜ್ಜೆ ದೂರನಾ? 1 2 ಮುರಿತೀರ ನೀವು. ಸೊಕ್ಕು ನಿನ್ನ ನಾಳೆ ತಲೆಗೆ ಅಡರಿದೆ ಕಾಮದ ಪಿತ್ತ. ನಿಮ್ಮ ಕಂಡಾದ ಆ ರೀತಿ ಆದದ್ದು ಇಲ್ವಾ? ಬಂದೆ. ಅಲ್ಲೇ ನಿನ್ನ ಇಲ್ಲಿಗೆ ಮೈ ಮೇಲೆ ಕರೆದ್ರೆ ಮತ್ತೆ ಕರೆದ್ರೆ ಮೇಲೆ ಬೀಳುದ? ದೂರ ನಿಂತು ಮಾತನಾಡಬೇಕು. ಆಗಲೇ ಹೇಳಿದ್ದೇನೆ, ರಕ್ಕಸಕ್ಕುವರೆ ನೀನು. ರಕ್ಕಸರಿಗೆ ನಮಗೆ ಸಂಬಂಧ ಇಲ್ಲ, ಅದರಲ್ಲಿಯೂ ಮೋಸವನ್ನು ಬಯಸಿ ಬಂದವರು, ಒಪ್ಪುವುದಕ್ಕೆ ಸಾಧ್ಯವಿಲ್ಲ. ಇಲ್ಲ, ಅಲ್ಲ ಬೆನ್ನಿಗೆ ಬರೆಸಬೇಕು. ಹೋಗುದಿಲ್ಲ,
ಸಾಯಿಸಿದ್ದು ನಾನು. ಯಾರೋ ಮಾನವರು ಇದ್ದಾರ, ಹತ್ತೋ ಮಾನವರು ಹೇಳಲು ತರಬೇಕೆಂಬುದಾಗಿ ಹೇಳಿದ್ದೇನೆ. ಅದನ್ನ ಬಿಟ್ಟು ಚಕ್ಕನ್ನ ಹಾಕ್ತಾ ಇದ್ದ. ಮೊದಲು ನಿನ್ನ ತಲೆ ಕಡಿತೇನೆ, ಆಮೇಲೆ ಆ ಪಾಪಿಗಳ ತಲೆ ಕಡಿತೇನೆ. ಮೊದಲ ತಲೆ ಕಡಿತೇನೆ. ಅದಕ್ಕಾಗಿ ಮುಂದೆ ಬಂದವ ನಾನು. ಯಾಕೆ ತಡೆದು ನಿಲ್ಲಿಸಿದ್ದೇನೆ? ಯಾಕೆ ಬಲ್ಲೆಯ? ಆಕೆಗಾಗಿ ಅಲ್ಲ, ನಿನಗಾಗಿಯೂ ಅಲ್ಲ. ಈ ಹತ್ಯೆ ಮಹಾಪಾಪ. ನಮ್ಮಂತವರ ಕಣ್ಣೀರಿನಲ್ಲಿ ಕ್ಷತ್ರಿಯ ವಂಶದೀಪಕರಲ್ಲಿ ಹೆಣ್ಣೊಬ್ಬರನ್ನು ಸಾಯಿಸಿದ್ರೆ ಸಹಿಸುವುದಕ್ಕೆ ಸಿದ್ಧವಿಲ್ಲ. ಆದ್ದರಿಂದ ಆಕೆಯನ್ನು ವಧಿಸುವ ಮೊದಲು ನನ್ನನ್ನು ಎದುರಿಸು. ಮೊದಲಾಗಿ ಹೇಳುತ್ತಾ ಇದ್ದಾರೆ, ನಿನ್ನಂತ ಮಾಡೋರು ನಮಗೆ ಲೆಕ್ಕವೇ ಇಲ್ಲ. ಆದ್ದರಿಂದ ಹೇಳ್ತಾರೆ, ಇವೆಲ್ಲನ್ನ ಬಿಟ್ಟು ಹೋದ್ರೆ ಲೇಸು, ಇಲ್ಲದಿರ ತಲೆ ಏನಿದು? ಏನು ಅಲ್ಲಿ ಬಿದ್ದಿದ್ದಾನೆ, ಸತ್ತು ಬಿದ್ದಿದ್ದಾನೆ. ರಕ್ಕಸ ಘೋರಾಕಾರವಾದಂತಹ ದೇಹವೊಂದು ಬಿದ್ದಿದೆ. ಸಿಟ್ಟಿನಿಂದ ಕೆಂಡಾಮಂಡಲವಾಗಿ ಯಾವನೋ ಒಬ್ಬ ಹಿಡಿಂಬಾಸುರನಂತೆ ಓಡಾಡಿಕೊಂಡು ಬಂದ. ಆ ಬಳಿಕ ಕಾಳಗ ಆಯ್ತು. ನಿಮ್ಮನ್ನೆಲ್ಲ ಯಾಕೆ ನಿದ್ದೆಯಿಂದ ಎಬ್ಬಿಸುವುದು? ಅದಕ್ಕೆ ನಾನೇ ಮುಗಿಸಿಬಿಟ್ಟೆ. ತಪ್ಪು ಮಾಡಿದ್ದೇನೆ. ಏನು ನೋಡುವುದಕ್ಕೆ ರಕ್ಕಸ, ರಕ್ಕಸ ಮಾಯಾವಿ ಬೇರೆ, ಬರ್ರೆ ಬೊಬ್ಬೆ ಹಾಕುದು ಮಾತ್ರ. ಅಂತಹ ರಕ್ಕಸನಲ್ಲಿ ಕಾದಾಡುವಂತ ಸಂದರ್ಭದಲ್ಲಿ ಏಕಾಂಗಿಯಾಗಿ ಹೋಗಿದ್ದೀಯಲ್ಲ. ನಿದ್ರಾಭಂಗ ಕಂಡರು ತಲೆ ಗೊತ್ತಿ ಬಿದ್ದ ನೋಡಲ್ಲ. ಮತ್ತೆ ಜೋ ದೇವನ ತು ಧರ್ಮ ಜಾತಿಗಳು, ಮತ್ತೆ ಜೋ ದೇವ ತು ಧರ್ಮ ಜಾತಿಗಳು ಭೀಮನೊಲು ರುಸಿದರು. ಬೈಯುತ ಭೀಮನೊಲು ರುಸಿದರು ಧರ್ಮಚಾರು. ಇತ್ತಲಿ ಕಳವಳವೆತ್ತು ಕಂಡರು. ಭೀಮಸೇನ ಮಕ್ಕಳಾಟಿಗೆ ಮಾಡಿ ಬಿಟ್ಟಿಯಲ್ಲವೋ? ಏನಾಯ್ತು? ಕಾಣುತ್ತಿದೆ ಪರ್ವತಾಕಾರದಲ್ಲಿ ಹಿಡಿಂಬನ ಶರೀರ. ಅವನನ್ನು ಹೊಡೆದು ಕೊಂದಿದ್ದೀಯ. ಒಂದು ಮಾತನ್ನು ನನಗೆ ಹೇಳುತ್ತಿದ್ದರೆ ನಿನ್ನ ಜೊತೆಗಾಗಿ ನಾನೂ ಬರುತ್ತಿದ್ದೆಯಲ್ಲವೋ? ಯಾಕೆಂದರೆ ಮಾಯಾವಿಗಳಂತಹ ರಾಕ್ಷಸರು ಯಾವ ಕಾಲದಲ್ಲಿ ಏನು ಮಾಡ್ತಾರೆ ಅಂತ ತಿಳಿಯುವುದಿಲ್ಲ. ನಿನಗೇನಾದ್ರೂ ಆಪತ್ತು ಬಂತು ಅಂತಾದ್ರೆ ನಮ್ಮ ಸ್ಥಿತಿಯೂ ಅಷ್ಟೇ ಅಲ್ಲವೋ ಅರ್ಜುನ? ಹಾಗಾಗಿ ನನ್ನಿಂದ ಆಗದೇ ಇರ್ತಿದೆ, ನಿಮ್ಮನ್ನು ಎಬ್ಬಿಸ್ತಾ ಇದ್ದೆ. ಸುಮ್ಮನೆ ಬಸವಳಿದು ಬಲಳಿ ಬಿಂಡಾದವರು ನೀವು. ನಿಮ್ಮನ್ನು ಎಬ್ಬಿಸಿ ಕಷ್ಟ ಕೊಡುವುದು ಯಾಕೆ ಎಂಬ ಹಾಗೆ ರಕ್ಕಸವನ್ನು ನಾನು ಕೊಂದು ಕಳಿಸಿದೆ. ಆದದ್ದು ಆಯ್ತಲ್ಲ, ಈಗ ಮುಗೀತಲ್ಲ. ಕೊಂದು ಸತ್ತು ಮುಗಿದಿಲ್ಲ. ಅದ್ಯಾರು? ಹಾಯ್, ನಮ್ ಕುಟುಂಬ ಬಹಳ ದೊಡ್ಡದುಂಟು ಸ್ವಾಮಿ. ಅಲ್ಲ, ಈಕೆ ಯಾರು? ಈ ಕಡೆಯಲ್ಲಿ ನೋಡಿದ್ರ? ಓ, ಆ ಮಧ್ಯದಲ್ಲಿ ಇದ್ದಾರಲ್ಲ ಅವರು
ನನ್ನ ಭಾವ ಈ ಕಡೆಯಲ್ಲಿ ಇದ್ದಾರಲ್ಲ ಇವರು ನನ್ನ ಮೈದುನ. ಅಪ್ಪಾಚಿ ಮಾಡ್ತೇನೆ ಈಗ. ಅಲ್ಲಿ ಒಬ್ಬರು ಇದ್ದಾರಲ್ಲ ಅವರು ನನ್ನ ಅತ್ತೆ. ನೀ ಸುಮ್ಮಗೆ ನಿಮ್ಮ ಹತ್ರ ಯಾರು ಮಾತಾಡೋದು? ಅಲ್ಲ ನಿದ್ರೆಯಲ್ಲಿ ಇಷ್ಟೆಲ್ಲ ಆಗಿ ಹೋಯ್ತು. ಅಲ್ಲ ಏನು ಆಗ್ಲಿಲ್ಲ. ಅಲ್ಲ ಕನಸಿನ ಮದುವೆ ಆಯ್ತು. ಭೀಮಸೇನ, ಓ ಭಾವ, ಇಬ್ಬರ ಭಾವವು ಬೇರೆ ಬೇರೆ ಆಗಿದೆ. ಅವಳಲ್ಲಿ ಪ್ರೇಮಾನುಭಾವ ಕಾಣ್ತಾ ಉಂಟು, ನಿನ್ನಲ್ಲಿ ಕ್ರೋಧ ಭಾವ ಕಾಣ್ತಾ ಉಂಟು. ನೋಡಿ ನೋಡಿ ಇವರಿಗಾದ್ರೂ ಅಷ್ಟು ಗೊತ್ತಾಗ್ತದೆ, ನಿಮ್ಗೆ ಅಷ್ಟು ಗೊತ್ತು ಅಂತಿಲ್ಲ ಸಾಯಿ. ನಿಮ್ಮ ಹತ್ರ ಕಟ್ಟಿಲ್ಲ ಅತ್ತೆ. ನಾನು ಮತ್ತೆ ನಿಮ್ಮಲ್ಲಿ ಅದು ಸೋತು ಬಂದವರಿಗೆ ದಾಕೆಯ ಬಿಡಬಹುದೇ? ದಲ್ಲಿ ಎಡ ನುಡಿವರೇ ನಾಗುತ್ತಲೇ ಎಲ್ಲ ಒಂದಾಗಿ ನಾಗುತ್ತಲೇ ಸೋತು ಬಂದವರಿಗೆ ಸೋತು ಬಂದಾಗೆಯನು ಬಿಡಬಹುದೇ? ಹೆಣ್ಣಿನ ಸಂಕಟ ಏನೇನು ಅಂತ ಅದನ್ನ ಹೆಣ್ಣಾದಂತ ನಿಮಗೆ ಮತ್ತೆ ನಾನ್ ಬಿಡಿಸಿ ಹೇಳ್ಬೇಕಾ? ಅಲ್ಲ, ಈಗ ಸಂಕಟ ಶುರುವಾಗಿದೆ. ಈ ಹೆಣ್ಣು ಹೇಗೆ? ಕಾರಣ ಇದೆ, ನೀವೇ ಹೇಳಿ. ನೋಡಿ ನೋಡಿ ನಮಗಿಬ್ಬರಿಗೆ ಜೊತೆ ಹೇಗಾಗ್ತಿದೆ? ಹೊಂದಾಣಿಕೆ ಆಗುದಿಲ್ಲ. ನಿನಗೂ ಸಂಬಂಧ ಏನು? ನಾ ಸೋತು ಬಂದೆ. ಇಲ್ಲಿಗಲ್ಲ ಇಲ್ಲಿಗಲ್ಲ, ಇವರ ನೋಡಿ ನಾನು ಸೋತು ಬಂದಿದ್ದೇನೆ. ಯಾರಲ್ಲಿಯೋ ಸೋತು ಬಂದದಲ್ಲ, ಇಲ್ಲಿ ಬಂದು ಸೋತವಳು. ಹೌದು, ಅರ್ಥ ನಿನ್ನನ್ನು ನೋಡಿ ಸೋತಿದ್ದಾಳೆ. ಪದ್ಧತಿ ಉಂಟಲ್ಲ, ಸೋತು ಬಂದವರು ಯಾರೇ ಆಗಿರ ಅವರಿಗೆ ರಕ್ಷಣೆಯನ್ನು ಕೊಡಬೇಕಾದ್ರೆ ನಮ್ಮ ಇದು ದಾರಿಯಲ್ಲಿ ಸಿಕ್ಕವರು ಎಲ್ಲಾ ಸೋತರೆ ಏನು ಮಾಡಿದ್ರೆ ಇಲ್ಲಿ ಸೋತದ್ದು ಹೇಗೆ? ಯುದ್ಧದಲ್ಲಿ ಸೋತದ್ದಲ್ಲ, ಅಥವಾ ಜೀವನದಲ್ಲಿ ಸೋತದ್ದಲ್ಲ. ಮುಂದಿನ ಜೀವನ ಉತ್ಕರ್ಷ ಹೊಂದುವುದಕ್ಕೆ ನಿನ್ನಲ್ಲಿ ಅನುರಾಗವನ್ನು ಹೊಂದಿದ್ದು ಅಂತ ಅವಳ ಭಾವ. ಅಗ್ರಜ, ಅಮ್ಮ ನೀವೇನು ಹೇಳ್ತೀರಿ? ಮಗನೇ, ಒಪ್ಪಿಕೋ ಮಗ. ಆರೇನು ಪೇಳಿದರು ಆರೇನು ಪೇಳಿದರು ಕೊಡುವನಲ್ಲ ಕೊಡುವನಲ್ಲ ಕಲನಾರಿಯಳು ಸಮರ್ಥ ನಿಜವಲ್ಲ ಕಲನಾರಿಯಳು ನಿಜವಲ್ಲ ಬೇರೆ ಮಗನ್ನಕ್ಕೆ ಎನ್ನುತ್ತಾಳೆ ಬೇರೆ ಮಾದೇನು ಎನ್ನುತ್ತಾಳೆ ಕೇಳ್ದ ಮಾರುತಿ ಮಗದಂತನು ತಾಳಿಗೆ ಅವರನ್ನು ಎನ್ನಲು ಕೊಡುವನಲ್ಲ ನಾನು ನಾರೆಯೊಳು ಸರ್ವತನು ಜರು ಆ
ಹೋಗ್ಬೇಕಾದ್ದು. ಆದರೆ ಒಲಿದು ಬಂದವಳು ಹೆಣ್ಣು, ನಾವು ಅವಳನ್ನು ರಕ್ಷಣೆ ಮಾಡುವಂತದ್ದು ನಮ್ಮ ಕರ್ತವ್ಯ. ಅದಕ್ಕೆ ಅದು ಅಲ್ಲದೆ ಕ್ಷತ್ರಿಯರಾಗಿರುವಂತಹ ನಾವು ದೇಹಿ ಎಂದು ಬಂದವರಿಗೆ ನಾಸ್ತಿ ಅನ್ನುವಂತವರಲ್ಲ. ಅದು ಅಲ್ಲದೆ ಈಗ ಸಮಸ್ಯೆ ಏನು ನಿನಗೆ ಅವಳನ್ನು ಮದುವೆ ಆಗುವುದಕ್ಕೆ? ಈ ಸಂತೆಯವರನ್ನು ಮದುವೆ ಆಗ್ಬೇಕು, ಮತ್ತೆ ಕುಳಿತುಕೊಂಡು ಸಂತೆಯಲ್ಲಿ ಚಾತುರ್ವರ್ಣದಲ್ಲಿ ರಾಕ್ಷಸಿ ವಿವಾಹ ಅಂತ ಹೇಳುವಂತದ್ದು ಇದೆ. ಆದ್ದರಿಂದ ಇದು ಈ ವಿವಾಹ ಧರ್ಮವಾಗುವುದಿಲ್ಲ. ಅಮ್ಮ ಅಗ್ರಜ, ನೀವು ಏನೇ ಹೇಳಿ ಈ ರಕ್ಕಸಿಯನ್ನು ಕೂಡುವರೆ ನನಗೆ ಮನವಿಲ್ಲ. ಈತನ ಒಲುಮೆ, ಈಕೆಯ ಒಲುಮೆ ನನಗೆ ಸಾಧುವಲ್ಲ. ಆದ್ದರಿಂದ ಮದುವೆ ಆಗುವುದಿಲ್ಲ. ನೋಡಿ ನೋಡಿ ನೋಡಿ. ಓ ಸಮಯ ಕಲ್ಲಿಗೆ ಪರೋಶನಿ ಮೌನೇಂದ್ರ ಬಂದಾಸಗಳಿಂದ ರಾಗ ಆಸುರ ಕಣ್ಣಿಗೆಯ ಕೂಡೆಯೇ ಆಸುರ ಕಣ್ಣಿಗೆಯ ಕೂಡೆ ಲೇವುದು ಮುಂದೆ ಕಾರ್ಯದೇವುದಾಯಿದರಿಂದ ಮುಂದೆ ಕಾರ್ಯ ಶೇಷವಿರುವುದರಿಂದ ಸಮಯವಲ್ಲಿಗೆ ಪರಸರ ಮುನಿಗಳು ಧರ್ಮರಾಯ ಭೀಮ ನಕುಲ ಸಹದೇವರೇ ಸ್ವಾಮಿ, ನಿಮಗೆಲ್ಲರಿಗೂ ಮಂಗಲವಾಗಲಿ. ಗುರುಗಳೇ, ಒಂದು ಧರ್ಮ ಜಿಜ್ಞಾಸೆಯಲ್ಲಿ ನಾವು ಸಿಲುಕಿದ್ದೇವೆ. ದೊಡ್ಡ ಸಮಸ್ಯೆ ಇದು. ಧರ್ಮ ಸಂಕಟ ನಮಗೆ ನೋಡಿ, ಅದನ್ನು ತಾವು ಪರಿಹರಿಸಿಕೊಡ್ಬೇಕು ಎಂಬುದು ಆಕೆ ರಾಕ್ಷಸ ಸ್ತ್ರೀಯಂತೆ ಭೀಮಸೇನನನ್ನು ನಾವೆಲ್ಲ ಈ ಸಂಕಷ್ಟದಲ್ಲಿ ಇರುವುದನ್ನು ಕಂಡೇ ನಾನು ಇಲ್ಲಿಗೆ ಆಗಮಿಸಿದೆ. ಇವನಲ್ಲಿ ಹೇಳಿ, ಬಡಿದು ಓಡಿಸಬೇಕೆ? ಭೀಮ, ಅವರಿಗೆ ಗೊತ್ತಿತ್ತು, ನೀನು ಹೇಳಿದ್ಬೇಡ. ಈಕೆ ನಿನ್ನವಲಾಗುವುದು ಇದು ಖಂಡಿತ. ಯಾಕೆಂದರೆ ಇದು ವಿಧಿಲಿಖಿತವಾಗಿರುವುದರಿಂದ ಇದನ್ನು ಮೀರುವುದಕ್ಕೆ ನಿನ್ನಿಂದ ಆಗಲಿ ನಮ್ಮಿಂದ ಆಗಲಿ ಸಾಧ್ಯವಿಲ್ಲ. ಬ್ರಹ್ಮದೇವರು ನನ್ನ ತಲೆಯಲ್ಲಿಯೇ ಎಂದು ಬರೆದಿದ್ದಾರೆ. ಅಯ್ಯೋ, ಈಕೆಯನ್ನು ನೀನು ವರಿಸಿ ಮುಂದೊಂದು ದಿನ ಕುರುಕ್ಷೇತ್ರದಲ್ಲಿ ಮಹಾಭಾರತವೆಂಬ ಘನಘೋರವಾದಂತಹ ಯುದ್ಧ ನಡೆಯುವುದು. ಆ ಸಂದರ್ಭದಲ್ಲಿ ನಿಮ್ಮಿಬ್ಬರ ಸಮ್ಮಿಲನದಿಂದ ಹುಟ್ಟುವಂತಹ ಮಗ ಘಟೋತ್ಕಚನೆಂಬ ನಾಮಾಂಕಿತನಾಗಿ ಒಂದು ದಿವಸದ ರಾತ್ರಿಯ ಮಹಾಕಾಲವನ್ನು ಕೊಡುವವನಿದ್ದಾನೆ. ಇಂಥ ಒಂದು ಪುಣ್ಯದ ಕೆಲಸ ನಡೆಯುವುದಕ್ಕಿದೆ. ಆದುದರಿಂದ ಚಿಂತಿಸಬೇಡ, ಇವಳನ್ನು ವರಿಸು ನೀನು ಮಂಗಳವಾಗಿ. ನಿಶಾಸಮರಕ್ಕೆ ಒಬ್ಬ ಸಾಮರ್ಥ್ಯರಿದ್ದಾನೆ, ಮಗ ಹುಟ್ಟುತ್ತಾನೆ ಅಂತಾದ್ರೆ ನಮಗೆ ಲಾಭ ಅಲ್ಲ. ವಿಷಯ ಹೀಗುಂಟು ಸ್ವಾಮಿ. ಆಗ ನಾನೆಷ್ಟೇ ಒತ್ತಾಯ ಮಾಡಿದ್ರು ಆಗೋದಿಲ್ಲ ಆಗೋದಿಲ್ಲ ಆಗೋದಿಲ್ಲ. ಈಗ ನೋಡಿ, ಇವರಿಗೆ ಪ್ರಯೋಜನ ಉಂಟು. ಮಗುವಿನಿಂದ ಒಂದು ದಿವಸ ಯುದ್ಧ ಆಗ್ತದೆ ಅಂತ ಆಗುವಾಗ ಆದಿತ್ತು ಮುಂದೆ ಬಂದ್ಬಿಟ್ರೆ ಈಗ ನಾನು ಹೋಗ್ತೇನಾ? ನನಗೆ ಮದುವೆ ಬೇಡ, ಏನ್ ಬೇಕಂತ ಮಾಡ್ಕೊಳ್ಳಿ. ಎಂತ ಅಧಿಕ ಇಷ್ಟೊಳಗೆ ಬೇಕು ಬೇಕು ಅಂತ ಹೇಳ್ತಾ ಇದ್ರು. ಅವಳನ್ನು ಒಲಿಸಬೇಕು. ಅದು ಬೇಡ ಅಂತ ಹೇಳಿದ್ದು ಎಲ್ಲಿಂದ? ಇಲ್ಲಿಂದ ಮಾತ್ರ ಬಂದದ್ದು, ನಾಲಿಗೆಯಿಂದ ಕೆಳಗಿನಿಂದ ಬರಲಿಲ್ಲ. ಹೌದಾ? ಅದಿಲ್ಲ, ಸರಿ, ನಮ್ಮದು ಮದುವೆ ಆಯ್ತು. ನೀವು ವಿಜೃಂಭಣೆಯಿಂದ ಒಲಿದು ಬಂದಂತಹ ಈಕೆ ನಿನ್ನಲ್ಲಿ ಅನುರಾಗವನ್ನು ಹೊಂದಿದ್ದಾಳೆ. ಯಾರು ಅನುರಾಗವನ್ನು ಹೊಂದಿಕೊಂಡು ಒಲಿದು ಬರ್ತಾಳ ಅಂತವರನ್ನು ಮದುವೆಯಾದ ಮುಂದೆ ಸುಖವಾಗಿರ್ತಾನೆ. ಆಶೀರ್ವಾದ ಮಾಡುವ ಇದ್ರೆ ಬಂದು ಬರಬಹುದು. ಏಕಾಂತದ ಒಂದು ವ್ಯವಸ್ಥೆ. ವಿವಾಹವಾಗಿ ವಿವಾಹ ಆದ ನಂತರ ಮುಂದೆ ನಿಮಗೆ ಏಕಾಂತವನ್ನು ಕಲ್ಪಿಸಿಕೊಡಬೇಕಾದ್ದು ನಮ್ಮ ಕರ್ತವ್ಯ. ಆದ್ದರಿಂದ ನಿಮಗೆ ಒಂದು ಅವಧಿ ಬೋಧಕವಿದೆ. ಅಷ್ಟು ಸಮಯ ಅವಳಿಗೊಂದು ಮಗು ಹುಟ್ಟುವ ತನಕ, ಅವನಿಗೊಂದು ಹೆಸರಿಡುವ ತನಕ ಮಾತ್ರವಲ್ಲ, ಈ ಹಿಡಿಂಬವನಕ್ಕೆ ಆತ ಅಧಿಕಾರಿ ಆಗುವ ತನಕ ನಿಮ್ಮಿಬ್ಬರ ಮಧ್ಯೆ ನಾವು ಬರುವುದಿಲ್ಲ. ನಿಮಗೆ ಹೇಗೆ ಬೇಕು ಹಾಗೆ ವಿಹರಿಸಿಕೊಂಡಿರಬಹುದು. ಅಷ್ಟವರೆಗೆ ನಾವು ವಿರಮಿಸಿಕೊಂಡಿರ್ತೇವೆ. ನಿಮಗೆ ನಾವು ಹೊರಡುತ್ತೇವೆ. ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊ. ನಾನು ನೋಡ್ಕೊಳ್ತೇನೆ. ನಿಮಗೇನು ಯೋಚನೆ? ಒಳ್ಳೆ ನೋಡ್ಬೇಕು ಇವ್ರು ಎಷ್ಟೊತ್ತು ಹೀಗೆ ನಿಲ್ತಾರೆ ಅಂತ. ಮತ್ತೆ ಏನು ಮಾಡ್ಬೇಕು ನೀನು ಹೇಳ್ಬೇಕಲ್ಲ. ನಾನೇ ಹೇಳ್ಬೇಕದನ್ನ.
ನನ್ನ ನಾಚಿಕೆ ಆಗ್ತದೆ. ಹೌದು, ಆಗ ನಾಚಿಕೆ ಬಿಟ್ಟು ಎಲ್ಲವನ್ನು ಮಾತಾಡ್ತಾ ಇದ್ದಿ. ಈಗ ನಾಚಿಕೆ ಆಗ್ತಾ ಇದೆ. ಹಿಡಿಂಬಾ ನೋಡಿದ್ಯಾ? ಅಯ್ಯೋ ಇನ್ನು ಮುಟ್ಟುವುದಕ್ಕೆ ಇದೆ, ಇನ್ನು ಎಲ್ಲವನ್ನೂ ಮುಟ್ಟಬಹುದು. ಹಾಗಲ್ಲ, ಹೆಂಡತಿ ಅಂತ ಆದ್ಮೇಲೆ ಹಿರಿಯರ ಒಪ್ಪಿಗೆ ಸಿಕ್ಕಿದ ಮೇಲೆ ನೀನು ನನ್ನವಳು, ನಾನು ನಿನ್ನವ, ಹೌದಲ್ಲ? ಸಮರಸದ ಸಮಭಾವದಲ್ಲಿ ವಿಹರಿಸುವುದಕ್ಕಾಗಿ ಲಲಿತೋದ್ಯಾನ ಆ ಕಡೆ ನಮ್ಮಗೋಸ್ಕರ ನಾನೇ ನಿರ್ಣಯ. ಹಾಗಾದ್ರೆ ಶೀಘ್ರ ಮುಖದಲ್ಲಿ ಮನದನಿಯೇ ಮೈದನಿಯೇ ಸಮಣ ಸಮುಡಿ ತನ ಮುಂದೆ ತಗೆ ಸಮಸನ ಪ್ರೀತಗೆ ಕೃಷ್ಣನಿಗೆ ಸಮಣ ಸಮುಡಿ ತನ ಮುಂದೆ ತಗೆ ಸಮಸರ ಪ್ರೀತಗೆ ಶ್ರೀಹರಿಗೆ ಶ್ರೀಕೃಷ್ಣನಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಮಂಗಲಸಿ ಅಂಬಿಕೆಗೆ ಜಯ ಮಂಗಲಸಿ ಜಗದಂಬಿಕೆಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಜಯ ಮಂಗಲಂ ಮಂಗಲಂ. ಈವರೆಗೆ ಶ್ರೀ ಅಂಬಿಕಾ ಯಕ್ಷಗಾನ ಮಂಡಳಿ ಕಲಾಯಿ ಬಂಟ್ವಾಳ ಇವರಿಂದ ಪ್ರದರ್ಶಿಸಲ್ಪಟ್ಟ ಯಕ್ಷಗಾನ ಪ್ರಸಂಗ ಹಿಡಿಂಬಾ ವಿವಾಹ. ಈ ತಂಡಕ್ಕೆ ಸ್ಮರಣಿಕೆಯನ್ನು ನೀಡಬೇಕಾಗಿ ದಕ್ಷಿಣ ಮಧ್ಯಕ್ಷೇತ್ರ ಸಾಂಸ್ಕೃತಿಕ ಕೇಂದ್ರ ನಾಗ್ಪುರದ ಶ್ರೀ ಕಿರಣ್ ಜಿ, ಪ್ಲೀಸ್ ಆಯಿಯೇ. ಕಿರಣ್ ಜಿ ಅವರು ಬರಬೇಕು. ಹಾಗೂ ತಂಡದ ಪರವಾಗಿ ಪಾತ್ರಧಾರಿ ಪ್ರವೀಣ್ ಕುಮಾರ್ ಅಮ್ಮುಂಜೆ ಅವರು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರು ಕಿರಣ್ ಜಿ ಪ್ಲೀಸ್ ಆಯಿಯೇ ಸರ್. ಹೆಸರಾಂತ ಸ್ತ್ರೀ ವೇಷಧಾರಿ, ಮಾರಣಕಟ್ಟೆ ಮೇಳದಲ್ಲಿ ಸ್ತ್ರೀ ವೇಷಧಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಿರಣ್ ಜಿ ಅವರಿಂದ ಅಭಿನಂದನೆಗಳು, ಧನ್ಯವಾದಗಳು ಸರ್. ಒಂದು ಸೂಚನೆ, ನಾಳಿನ ನಮ್ಮ ಕಾರ್ಯಕ್ರಮ ನಾಳೆ ಬುಧವಾರ ಸಂಜೆ 7ರಿಂದ 8:30ರವರೆಗೆ ಶ್ರೀ ವಿನಾಯಕ ಯಕ್ಷಗಾನ ಜಾನಪದ ಕಲಾಮಂಡಳಿ ಸೀತೂರು ಎನ್ಆರ್ಪುರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಈ ತಂಡದಿಂದ ಬಡಗುದುಟ್ಟಿನ ನರಕಾಸುರ ವಧೆ ಜೊತೆಗೆ 8:30ರಿಂದ 10 ಗಂಟೆಯವರೆಗೆ ಮೂಡಿಗೆರೆ ತಾಲೂಕು ಹಳುವಳ್ಳಿ ಕಳಸದ ಶ್ರೀ ಕುಮಾರ ಸಾಂಸ್ಕೃತಿಕ ಪ್ರತಿಷ್ಠಾನ ಇವರಿಂದ ತೆಂಕುದಿಟ್ಟಿನ ಸುದರ್ಶನ ಗರ್ವಭಂಗ, ಈ ಕಾರ್ಯಕ್ರಮಗಳಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ, ಶುಭರಾತ್ರಿ.